ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಈ ರೀತಿ ವ್ಲಾಗ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ವಾರದ ಮೇಲೆ, ಇವತ್ತು ಯಾವ ವಾರ? ಬುಧವಾರ. ಒಂದು 3 ಡೇಸ್ ಆಗಿದೆ. ಲಾಸ್ಟ್ ಬೆಳ್ಳಿ ಬಟ್ಟೆ ತರಕ್ಕೆ ಹೋಗಿದ್ದಲ್ವ, ಅವತ್ತೇ ನಾನು ವ್ಲಾಗ್ ಅಂತ ಮಾಡಿದ್ದು. ತುಂಬಾ ಸ್ಟ್ರೆಸ್ ಇತ್ತು ಇಷ್ಟು ದಿನ, ಆಲ್ಮೋಸ್ಟ್ 10 ಡೇಸ್ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇತ್ತು ಆಯಿತಾ. ಈ ಟೈಮ್ ಅಂತ ಸಿಕ್ಕಿರೋದೇ ತುಂಬ ಕಮ್ಮಿ. ಸೊ ಹಂಗಾಗಿ ನಾನು ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಏನೋ ಸಮ್ಟೈಮ್ಸ್ ನಮಗೂ ಕೂಡ ಎಲ್ಲದರಿಂದ ಬ್ರೇಕ್ ಬೇಕು ಅಂತ ಅನಿಸುತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. ಬಟ್ ಮಿನಿ ವ್ಲಾಗ್ ಆದಷ್ಟು ನಾನು ಶೂಟ್ ಮಾಡಿದ್ದೀನಿ. ಲಾಂಗ್ ವಿಡಿಯೋ ಮಾತ್ರ ಬ್ರೇಕ್ ತೊಗೊಂಡೆ. ಲಾಂಗ್ ವಿಡಿಯೋ ಕೂಡ ತುಂಬ ಜನ ಮಿಸ್ ಮಾಡ್ಕೋತೀರಾ. ವ್ಲಾಗ್ ಹಾಕಿ ಅಂತ ಇನ್ಸ್ಟಾಗ್ರಾಮ್ ಮಿನಿ ವ್ಲಾಗ್ ಹಾಕಿದಾಗ ಕಮೆಂಟ್ ಮಾಡ್ತೀರಾ, ಆ್ಯಂಡ್ ಯೂಟ್ಯೂಬ್ ಬಂದು ಚೆಕ್ ಮಾಡ್ತಿರ್ತೀರಾ ಹಾಕಿದ್ದೀರಾ ಅಕ್ಕ ಅಂತ. ಸೊ ನನಗೋಸ್ಕರ ಸ್ವಲ್ಪ ಜನನೇ ಆಗಲಿ ವೆಯ್ಟ್ ಮಾಡ್ತಿರ್ತಾರೆ, ನನ್ನ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅಲ್ವಾ. ಹಾಗಾಗಿ ನಾನು ಮತ್ತೆ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವಿಹಮರು ಸಾಲಿಡ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಸರಿನೇ ಕೊಡ್ತಾ ಇರೋದು, ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ. ನೋಡೋಣ, ಇವತ್ತು ವೆನ್ಸ್ಡೇ, ಫ್ರೈಡೇ ಹಂಗೆ ಕ್ಯಾರೆಟ್ ಪ್ಯೂರಿ ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾರೆಟ್ ಪ್ಯೂರಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ವಿಹಮರ್ ರಿಯಾಕ್ಷನ್ ಅಲ್ವಾ. ಸಿಕ್ಕಾಪಟ್ಟೆ ಕೆಲಸ ಅನಿಸುತ್ತೆ ನಿಜವಾಗ್ಲೂ. ಮಕ್ಕಳಲ್ವಾ, ಏನೂ ಕೆಲಸ ಇರಲ್ಲ ಅಂತ ಅನ್ಕೋತೀವಿ, ಅಂದರೆ ಚಿಕ್ಕ ಚಿಕ್ಕ ಕೆಲಸ ಅನ್ಕೋತೀವಿ. ಬಟ್ ಮಕ್ಕಳಿನ ಮನೇಲೇ ತುಂಬ ಕೆಲಸ, ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಮಾಡೋದ್ರೂ ಇರುತ್ತೆ. ಆ್ಯಂಡ್ ವಿಹಮ್ ಅಂತೂ ಈಗ ಪ್ಲೇ ಮೆಟಲ್ ಒಂದು ಕಡೆ ಹಾಕಿದ ಕಡೆ ಇರಲ್ಲ. ಇಲ್ಲ ಹಾಕಿ ಒಂದು 2 ಮಿನಿಟ್ಸ್ ಹಿಂಗೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಅಲ್ಲ ಇನ್ನೊಂದು ಕಡೆ ಹೋಗಿರ್ತಾಳೆ. ನಂಗೆ ಸ್ವಲ್ಪ ಭಯ, ವಾಷಿಂಗ್ ಮಿಷಿನ್ ಇಲ್ಲ ಏನಾದರೂ ಗೋಡೆ ಪಡೆಗೆ ಟಚ್ ಮಾಡ್ಕೋತಾಳೆ ತಲೆನ ಅಂತ. ಸೊ ಇವಾಗ ಮೇಯ್ನ್ ಇವಳ ಜೊತೆ ಅಂದರೆ ಇವಳ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಇವಳನ್ನ ನೋಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನನಗೂ ಸ್ವಲ್ಪ ಸ್ಟ್ರೆಸ್ ಜಾಸ್ತಿನೇ ಆಗ್ತಾಯಿದೆ. ಅಮ್ಮ ಕೂಡ ಬರ್ತಾರೆ ಇನ್ನೊಂದು 2-3 ಡೇಸ್. ಅವ್ರದ್ದು ಕ್ಲಾಸ್ ಮುಗಿದಿದೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಬರ್ತಾರೆ ಅಂತ. ಕಾಯ್ತಾ ಇದ್ದೀನಿ ಯಾವಾಗ ಬರ್ತಾರೆ ಅಂತ. ಸ್ವಲ್ಪ ನನಗೂ ರೆಸ್ಟ್ ಬೇಕು ಅಂತ ಅನ್ನಿಸ್ತಿದೆ. ಯಾವತ್ತೂ ಈ ಥರ ಅನಿಸಿರಲಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಿದೆ. ಅಮ್ಮ ಬಂದರೆ ಅಟ್ಲೀಸ್ಟ್ ಅಮ್ಮ ಜೊತೆ ಹೋಗಲಿಲ್ಲ ಅಂದ್ರೂ ಹೋಗ್ತಾಳೆ ಅವಳು ಒಂದಿನ ಅಷ್ಟೇ, ಆಮೇಲೆ ರೂಢಿ ಆಗ್ತಾಳೆ. ಹೋಗಲಿಲ್ಲ ಅವಳು ಅಂತಂದ್ರೂ ಇವಳಾಗ ಸಡನ್ನಾಗಿ ಹಿಂಗೆ ಮುಂದೆ ಬಂದು ನೋಡ್ತಾಳೆ. ಹೋಗಲಿಲ್ಲ ಅಂತ ಅಂದ್ರೂ ವಿಹಮ್ಮ ಅಟ್ಲೀಸ್ಟ್ ಅಮ್ಮ ರಿಮೈನಿಂಗ್ ಕೆಲಸ ಎಲ್ಲ ಮಾಡ್ತಾರೆ. ಊಟ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಬೇರೆ ಬೇರೆ ಕೆಲಸಗಳಿರ್ತಾವೆ ಮನೇಲಿ, ಅದೆಲ್ಲ ಅವರೇ ಟೇಕ್ ಕೇರ್ ಮಾಡ್ತಾರೆ. ನಾನು ಆರಾಮಾಗಿ ವಿಹನ್ನ ನೋಡ್ಕೊಂಡು ನನ್ನ ಕೆಲಸಗಳು ಮಾಡ್ಕೋಬೋದು. ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಲ್ವಾ. ವಿಹಮ್ಮ ಈ ನಡುವೆ ಡೇ ಟೈಮ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಅಂದರೆ ಸಾಲಿಡ್ ಸ್ಟಾರ್ಟ್ ಮಾಡಿ 2 ಡೇಸಿಂದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಗೊತ್ತಿಲ್ಲ, ಅದು ಹಿಂಗೆ ಹೇಳೋಕ್ಕಾಗಲ್ಲ. ಹಂಗೆ ಒಂದೊಂದು ಟೈಮು ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಒಂದು ಟೈಮ್ ಚೆನ್ನಾಗಿ ನಿದ್ದೆ ಮಾಡಲ್ಲ. ಸೊ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ರಂಜಿತ್ ಆಚೆ ಹೋಗೋಣ ಅಂತ ಹೇಳ್ತಿದ್ದಾರೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಅವ್ರು ಬರ್ತಿದ್ದಾರೆ ಅಂದಿವೆ, ಇನ್ನೊಂದು 5 ಮಿನಿಟ್ಸ್ ಅಂತ ಅಂದು. ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗಿಂದ ಫ್ರೆಶ್ ಅಪ್ ಆಗೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ಈವ್ನಿಂಗ್ ಸ್ನಾನ ಮಾಡಿದ್ದೀನಿ. ನೀವು ವ್ಲಾಗು ಮಾಡ್ತೀರಿ, ಕ್ಯಾಮ್ರಾ ಹಿಡೀರಿ. ಗಾಯ್ಸ್, ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಸ್ಟಾರ್ಟ್ ಮಾಡಿದೆ, ನೆನ್ನೆ ಆಚೆ ಹೋಗೋದಕ್ಕಾಗಲಿಲ್ಲ, ಮಳೆ ಬರ್ತಿತ್ತು. ಹಾಗಾಗಿ ಮನೆಯಲ್ಲೇ ಉಳ್ಕೊಬಿಟ್ವಿ. ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗಿದ್ದಾಯಿತು. ಇನ್ನು ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಡೋರ್ ಆ್ಯಂಡ್ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಏನು ವ್ಲಾಗ್ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅವ್ನು ಇಟ್ಕೊಂಡ ಕೆಲಸ ಹೆಂಗೆ ಅವಳು ಆರಾಮಾಗಿದ್ದಾಗ ಪಟ್ ಅಂತ ಮಾಡ್ಕೊತೀನಿ. ಆ್ಯಂಡ್ ಇವಾಗ ಅವಳ ಕೆಲಸಗಳು ಸ್ವಲ್ಪ ಸುಮಾರಷ್ಟಿರುತ್ತೆ. ಸೊ ದಿನಗಳು ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಈ 3-4 ಡೇಸಿಂದ ತುಂಬ ಫಾಸ್ಟಾಗೆ ಹೋಗ್ತಿದೆ. ನೀವು ಹೊರಟ್ರಾ? ರೆಡಿ ಆದ್ರಾ? ವಿಹಮ್ಮರ್ ರೆಡಿನಾ? ವಿಹಮ್ಮರು ರೆಡಿ. ಅವರೆಕಾಯಿ ಮೇಳಗೆ ಹೋಗಿ ಅವರೆಕಾಳು ತಂದ್ವಿ. ಫುಲ್ ಜೋಶಾಗಿ ತಿಂತೀವಿ ಅಂತ 2 ದಿನ ಹಾಗೆ ಇತ್ತು. ಇವತ್ತು ನಾನು ತಿಂತಿದ್ದೆ ಸ್ವಲ್ಪ. ಇದೆ ನೋಡಿ, ನಿಮಗೆ ಎಷ್ಟೊಂದಿದೆ. ವಿಹಮ್ಮ ರೆಡಿ, ಸೇಮ್ ಔಟ್ಫಿಟ್. ಮಳೆ ಬರ್ತಿದೆ ಇವತ್ತು ಸ್ವಲ್ಪ ಲೈಟಾಗೆ, ಬಟ್ ಇವಾಗ ಬರ್ತಿಲ್ಲ. ಹಂಗಾಗಿ ಫುಲ್ ಔಟ್ಫಿಟ್ ಅವ್ರಿಗೆ ಬಾಡಿ ಸೂಟ್ ಹಾಕ್ಬಿಟ್ಟಿದ್ದೀವಿ. ಹೋಗಿ ಪಟ್ಟದ ತಗೊಂಬನ್ನಿ ಆಯಿತಾ. ಹಾಂ, ಅದು ಬ್ಯಾಗ್ ತೆಗೀರಿ, ಮೇಲ್ದಿರೋದು ಪಟ್ಟ ಅಂತ ಹೋಗೋಣ. ಮತ್ತು ಇನ್ನೊಂದು ಏನಂದರೆ, ನಾಳೆ ಹಬ್ಬ. ನಾನೇನು ಲಕ್ಷ್ಮಿ ಕೂರಿಸ್ತಿಲ್ಲ, ಬಟ್ ಸ್ಟಿಲ್ ಪೂಜೆ ಮಾಡಬೇಕಲ್ವ, ಸ್ವಲ್ಪ ಐಟಮ್ಸ್ ಬೇಕು. ಆ್ಯಂಡ್ ತುಳಸಿ ಪಾಟ್ ಬಂದಿದೆ ನಮ್ಮ ಮನೆಗೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ತುಂಬಾ ಚೆನ್ನಾಗಿದೆ. ಅದಕ್ಕೆ ಮಣ್ಣು ಆ್ಯಂಡ್ ತುಳಸಿ ಗಿಡ ತೊಗೊಂಡು ಬರಬೇಕು. ಜೊತೆಗೆ ಪೂಜೆ ಹೂವು ಸ್ವಲ್ಪ ಇದೆ, ಬಟ್ ಸ್ಟಿಲ್ ಬೇಡ, ಚೆನ್ನಾಗಿ ಫ್ರೆಶ್ ಆಗಿರೋದು ತೊಗೊಂಬರೋಣ, ಹಬ್ಬ ಅಲ್ವಾ ಅಂತ ಅಂದ್ಕೊಂಡೆ. ನೋಡಬೇಕು ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ತೊಗೊಂಬರ್ತೀವಿ. ಆ್ಯಂಡ್ ನಮ್ಮ ಮನೇಲೆಲ್ಲ ಸಿಂಗಲ್ ಫೋಟೋ ಅಲ್ವಾ, ಅಂದರೆ ಹೂವು ಕಟ್ಟಿರೋದೇನು ಬೇಡ, ಬಿಡಿಯಾಗಿದ್ರು ನಡೆಯುತ್ತೆ.
ಅದ್ರ ಜೊತೆಗೆ ಇನ್ನೇನು ತರಬೇಕು ಅಂದರೆ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡೋದಕ್ಕೆ ಏನಾದರೂ ಲಿಕ್ವಿಡ್ ಇಲ್ಲ ಪೌಡರ್ ತೊಗೊಂಡು ಬರಬೇಕು. ಆ್ಯಂಡ್ ನಾಳೆ ಏನಾದರೂ ಸ್ವೀಟ್ ಮಾಡೋದಕ್ಕೆ ಸ್ವಲ್ಪ ಐಟಮ್ಸ್ ತೊಗೊಂಬರ್ಬೇಕು. ನನಗೆ ಹೂವು ಮುಟ್ಕೊಳ್ಳೋದಕ್ಕೆ ಬೇಕು. ನಾನೇನು ನಾಳೆ ಸ್ಯಾರಿ ಹಾಕ್ತಿಲ್ಲ, ಕುರ್ತಾ ಸೆಟ್ ಇದೆ, ಅದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗೇ ಇದ್ದು ಸ್ಯಾರಿ ಹಾಕ್ಕೊಂಡು ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ, ಅಡುಗೆ ಬೇರೆ ಇರುತ್ತೆ, ವಿಹಾ ಬೇರೆ ಇರ್ತಾಳೆ. ವಿಹಾ ಇಲ್ಲಾಂದರೆ ಮಾಡ್ಬೋದಿತ್ತು. ಡ್ರೆಸ್ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ, ತೋರಿಸ್ತೀನಿ. ಆ್ಯಂಡ್ ತುಳಸಿ ಪಾಟ್ ಕೂಡ ತೋರಿಸ್ತೀನಿ, ಬಾಕ್ಸಲ್ಲಿದೆ, ಆಮೇಲೆ ತೋರಿಸ್ತೀನಿ. ರೀ ಅದು ಓಪನ್ ಮಾಡಬೇಕು. ಹೋಗೋಣ ಬನ್ನಿ. ಆಗಿಲ್ವ ಇನ್ನು ನಿಮ್ಮದು? ತೊಗೊಂಡಿಲ್ವಾ ಬ್ಯಾಗು? ಹಾಂ ತೊಗೊಂಡಿಲ್ವ? ಯಾಕೆ ಎಲ್ಲಿಟ್ಟಿದ್ದೀರಾ? ಈಗಲೂ ಆಗಲೋ ಬಿದ್ದು ಹಂಗಿದ್ದೀರಾ ಅಂತ. ಸಖತ್ ಸುಸ್ತು ವಿಹಮ್ಮ ಇವತ್ತು ಯಾಕೋ. ಇವಳಿಗೆ ಹೇಳ್ತೀನಿ ನಾನು ಏನೇ ಆದ್ರೂ. ಸುಸ್ತು ವಿಹಮ್ಮ ಯಾಕೋ. ಇವಳ್ಯಾಕೆ ನಗ್ತಾಳೆ? ಸುಸ್ತು ವಿಹಮ್ಮ, ಬೇಗ ಮಲ್ಕೋತಿ ಅಲ್ವಾ ಇವತ್ತು? ಬೇಗ ಮಲ್ಕೋತಿ. ಆ್ಯಂಡ್ ನಮ್ಮದು ಮಿರರು ಇಲ್ಲಿಗೆ ಶಿಫ್ಟ್ ಆಗಿದೆ ಇವಾಗ. ಏನಕ್ಕಂದರೆ ಅವಾಗ ಅಲ್ಲೇನಕ್ಕೆ ಇಟ್ಟಿದ್ರು ಅಂದರೆ ವಿಂಡೋಸ್ ಓಪನ್ ಮಾಡೋದಕ್ಕೆ, ಸಮ್ಮರ್ ಅಲ್ವಾ ಗಾಳಿ ಬರಲಿ ಅಂತ. ಬಟ್ ಈಗ ಇಲ್ಲಿಗೆ ಶಿಫ್ಟ್ ಮಾಡೋದು, ಲೈಟ್ ಬೀಳ್ತಿರುತ್ತೆ, ರೆಡಿ ಆಗ್ಬೇಕಾದ್ರೆ ನೀಟಾಗಿ ಕಾಣಿಸುತ್ತೆ ಅಂತ. ನೋಡಿ ಸಿಂಪಲ್ ಹೆಂಗಾಗಿದೆ. ನನಗೆ ಅದು ಮುಟ್ಕೊಂಡ್ರೆ ನೋಡ್ತಿದೆ. ಬನ್ರಿ ಮೂವರು ಒಂದು ಫ್ರೇಮಲ್ಲಿ. ಈ ಸಮ ಇಲ್ಲಾಂದರೆ ಫ್ರೇಮ್ ಕಂಪ್ಲೀಟ್ ಆಗಲ್ಲ. ಏನಮ್ಮ ಏನು ಇವ್ರದ್ದು ಒಳ್ಳೆ ಹಿಂಸೆ ಮಾಡ್ತಾರೆ. ಆಟ ಆಡ್ಕೊಂತಿದ್ದೆ. ಅರ್ಜೆಂಟ್ ನಾನು ಮೆಸೇಜ್ ಮಾಡ್ತಿದ್ದಾರೆ ನನಗೆ ವಾಟ್ಸಪ್ಪಲ್ಲಿ, ಅದಕ್ಕೆ ರಿಪ್ಲೈ ಮಾಡಬೇಕು. ನೋಡು ಮೆಸೇಜ್ ಜಸ್ಟ್ ಚೆಕ್ ಮಾಡಿ ಅಷ್ಟೇ, ನೀನು ಏನು ನನ್ನ ಹಿಂಗೆ ಕಳಿಸ್ಬೇಡ. ಯಾರು? ಹಾಂ, ನಮ್ಮ ಯಜಮಾನ್ರು ಆಫೀಸ್ ಕಾಲಲ್ಲಿ ಇದ್ದರು, ಅದಕ್ಕೆ ಇದನ್ನು ಮುಗಿಸ್ಕೊಳ್ಳಿ ಆಮೇಲೆ ನಾವು ಹೊರಡೋಣ ಅಂತ ಹೇಳಿದೆ. ಬಿಕಾಸ್ ಆಚೆ ಹೋದಾಗ ಸ್ವಲ್ಪ ಪೀಸಾಗಿ ಹೋಗಿ ಬರಬೇಕು, ಇಲ್ಲಾಂದರೆ ಆಚೆ ಹೋಗಿ ಬಂದ್ವಿ ಅನ್ನೋ ಫೀಲೇ ಇರಲ್ಲ ನನಗಂತೂ. ಲೈಟ್ ನೋಡಿ ಎಲ್ಲ ಹಾಕ್ಕೊಂಡು ಹೊರಡ್ತಿದ್ದೀವಿ. ಎಲ್ಲ ಆಫ್ ಮಾಡಿ, ಹಾಲ್ದೊಂದಿರಲಿ, ಫ್ಯಾನ್ ಆಫ್ ಮಾಡ್ತೀನಿ ಅಷ್ಟೇ, ಯಾವುದೂ ಇಲ್ಲ. ಹೋಗೋಣ. ಇಲ್ಲೇ ಡಿ ಗ್ರೂಪ್ ಲೇಔಟೇ ನಾವು ಯಾವಾಗಲೂ ಹೋಗೋದು. ಎಲ್ಲ ಲೈಟ್ಸು ಹಂಗೆ ಆಫ್ ಇದೆ, ಹೊರಗಡೆ ಇಲ್ಲಿ ನಡೆಯುತ್ತೆ. ರೆಡಿ ಆಗಬೇಕು ಅಂದರೆ ಬೇಜಾರು. ಸೊ ಹಂಗೆ ಒಂದು ಶಾಲ್ ಹಾಕ್ಕೊಂಡೆ. ಡಿ ಗ್ರೂಪ್ ಲೇಔಟಲ್ಲಿ ನರ್ಸರಿ ಶಾಪ್ ಕ್ಲೋಸ್ ಆಗಿತ್ತು. ಹಾಗೆ ಮೇನ್ ರೋಡಲ್ಲಿ ಹುಡುಕಂತ ಹೋಗ್ತಾ ಇದ್ವಿ. ಗ್ಲಾಮ್ ಹೌಸ್ ಹತ್ರ ಒಂದು ನರ್ಸರಿ ಶಾಪ್ ಇತ್ತು, ಅಲ್ಲಿ ನಾವು ತುಳಸಿ ಪಾಟ್ನ ತೊಗೋತಿದ್ದೀವಿ, ಅಂದರೆ ತುಳಸಿ ಗಿಡನ. ಜೊತೆಗೆ ಸ್ವಲ್ಪ ಮಣ್ಣು, ಒಂದು ಬಾಣಲಿ ಏನೋ ಮಣ್ಣು ತೊಗೊಂಡ್ವಿ, ಅದು 50 ರುಪೀಸ್ ಏನೋ ತೊಗೊಂಡ್ರು. ಸ್ವಲ್ಪ ಅಂದರೆ ಒಂದು ಅರ್ಧ kg ಗೊಬ್ಬರ ತೊಗೊಂಡು ಮತ್ತು ತುಳಸಿ ಗಿಡ, ಈ ಮೂರಿಂದ ನಮಗೆ 110 ರುಪೀಸ್ ಏನೋ ಆಯಿತು. ತುಂಬಾ ಕಡಿಮೆ ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ಅಷ್ಟೊಂದು ಐಡಿಯಾ ಇರಲಿಲ್ಲ. ಆ್ಯಂಡ್ ನನಗೆ ಗಿಡಗಳು ಇಟ್ಕೊಳ್ಳೋದು ಮನೇಲಿ ತುಂಬಾ ಇಷ್ಟ. ಬಟ್ ಮದುವೆ ಟೈಮಲ್ಲಿ ನಾನು ಜಾಸ್ತಿ ಊರಲ್ಲೇ ಉಳ್ಕೊಬಿಟ್ಟೆ, ಒಂದು 15 ಡೇಸ್ ಮಂತ್ ಆ ರೀತಿ. ಆ ಟೈಮಲ್ಲಿ ನಾನು ಬೆಳೆಸಿದ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿತ್ತು. ಅವಾಗಲಿಂದ ಸ್ವಲ್ಪ ಬೇಜಾರು, ನಾವು ಹಿಂಗೆ ಊರ ಕಡೆ ಹೋದಾಗ ನೀರು ಹಾಕೋದಕ್ಕೆ ಕಷ್ಟ ಆಗುತ್ತೆ, ಅವಾಗ ಒಣಗೋಗ್ಬಿಡ್ತಾವಲ್ಲ ಅಂತೇಳಿ. ಹಾಗಾಗಿ ನಾನು ಸದ್ಯಕ್ಕೆ ಯಾವುದೇ ರೀತಿ ಗಿಡಗಳು ಇಟ್ಕೊಂಡಿಲ್ಲ. ಬಟ್ ಇನ್ ಫ್ಯೂಚರ್ ಡೇಸಲ್ಲಿ ನಾನು ಖಂಡಿತ ಮನೆಯಲ್ಲಿ ಗಿಡಗಳನ್ನ ಇಟ್ಕೊತೀನಿ. ಹಂಗೆ ಹೊರಗಡೆನೇ ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊಂಡು ಮನೆಗೆ ಮತ್ತೆ ರಿಟರ್ನ್ ಬಂದ್ವಿ. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಎಲ್ಲ ಬರೀಲಿ ಪೂಜೆ ಆಗಿದೆ. ಇಲ್ಲಿ ನೋಡಿ ತುಳಸಿ ಕಟ್ಟೆ ತೋರಿಸ್ತೀನಿ ಅಂತ ಹೇಳ್ದೆ ಅಲ್ವಾ, ಚೆನ್ನಾಗಿದೆ. ಇಲ್ಲಿ ದೀಪ ಏನಾದರೂ ಇಟ್ಕೋಬೋದು. ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಪೂಜೆ ಮಾಡಿದ್ದೀನಿ. ರಂಜಿತೆ ಎಲ್ಲ ಅಂದರೆ ಮಣ್ಣು ತುಂಬಿ ಗಿಡ ಇಟ್ಟು ನೀರೆಲ್ಲ ಹಾಕಿದ್ದು ನಾನು ಜಸ್ಟ್ ಪೂಜೆ ಮಾಡಿದೆ. ಹೇಗಿದೆ, ಏನಾದರೂ ಕಲೆಕ್ಷನ್ಸ್ ಇದೆಯಾ ಹೇಳಿ ನನಗೆ. ಮೇ ಬಿ ನಾನು ಇದಕ್ಕೊಂದು ಸ್ಟ್ಯಾಂಡ್ ತರಬೇಕಾಗುತ್ತೆ ಅಂತ ಅನಿಸುತ್ತೆ. ನೋಡೋಣ, ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ ಸ್ಟ್ಯಾಂಡ್. ಬಟ್ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಅದಂತೂ. ಸ್ಟ್ಯಾಂಡ್ ತಡೆಯುತ್ತೆ ಅಲ್ವ, ಸ್ವಲ್ಪ ಚೆನ್ನಾಗಿರೋದು ನೋಡಿ ತೊಗೋಬೇಕು. ಇದಕ್ಕೂ ಎಲ್ಲ ಅರ್ಶಿನ ಕುಂಕುಮ ಹಾಕಿದ್ದೆ. ಮನೆ ಮುಂದೆನೇ ಇಡಬೇಕು ಅಲ್ವಾ, ಸೊ ಮನೆ ಮುಂದೆನೇ ಇಟ್ಕೊಂಡಿದ್ದೀವಿ. ಅಲ್ಲಿ ನಾನು ಮಾಪ್ ಇಡ್ತಿದ್ದೆ ಯಾವಾಗಲೂ, ಇವಾಗ ಅದನ್ನು ಏನು ಆ ಕಡೆಗೆ ಶಿಫ್ಟ್ ಮಾಡಿದ್ವಿ, ಆ ಕಡೆ ಇಡೋಣ ಅಂತ. ಎಲ್ಲನೂ ಅರ್ಜೆಂಟಲ್ಲೇ ಯಾವುದೂ ವೀಹ ಇರೋದ್ರಿಂದ ನಮ್ಮ ಪಾಡಿಗೆ ನಾವು ಆರಾಮಾಗಿ ಯಾವುದೂ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅವಳು ಇರ್ತಾಳೆ. ಆ್ಯಂಡ್ ಊಟಕ್ಕೆ ನಾನಿವತ್ತು ಊಟ ಅಂತಿದ್ದೀನಿ, ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ.
ಪುಳಿಯೋಗರೆ ಮಾಡಿ ಪಾಯಸ ಮಾಡಿದ್ದೆ. ಅದರದ್ದು ಕ್ಲಿಪ್ಪಿಂಗ್ ಹಾಕಿರ್ತೀನಿ ಅಂತ ಅನಿಸುತ್ತೆ, ನೋಡ್ಕೊಂಡಿರ್ತೀರಾ. ರಂಜಿತ್ ಪಾಪ ಎಲ್ಲ ನೋಡಿ ಹೆಂಗೆ ಕ್ಲೀನ್ ಮಾಡಿದ್ದಾರೆ, ಎಲ್ಲ ಮೇಲೆ ಎತ್ತಿಟ್ಟು ಹೆಂಗೆ ಕ್ಲೀನ್ ಮಾಡಿದ್ದಾರೆ ಪಾಪ ಎಲ್ಲ ಮೇಲೆ ಎತ್ತಿಟ್ಟು. ಪುಟಾಣಿ ಚೇರಲ್ಲಿದೆ ವಿಹಮ್ ಅವ್ರದ್ದು. ನಾನು ಬಟ್ಟೆಗಳು ಒಣಗಾಕಿದ್ದೆ ಅಲ್ವಾ, ಎತ್ಕೊಂಡು ಬಂದಿದ್ದೀನಿ. ಇವಾಗ ಫೋನ್ ಮಾಡಬೇಕು. ಆ್ಯಂಡ್ ಪೂಜೆ ಕೂಡ ಆಯಿತು, ಸಿಂಪಲಾಗಿ ಮಾಡಿದ್ದೀನಿ ನೋಡಿ. ಪಾಯಸ ಮಾಡಿದ್ದೆ ಅಲ್ವಾ, ಅದು ನನಗೆ ಅಲ್ಲೇ ನೈವೇದ್ಯಕ್ಕೆ ಸ್ವಲ್ಪ ಇಟ್ಟಿದ್ದೆ. ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ ವಿಹಮ್ಮ ಬೇರೆ ಅಂತಾನೆ ಇರ್ತಾಳೆ. ಮುಗಿಸ್ಕೊಂಡ್ವಿ ಫೈನಲಿ. ಇವಾಗ ಸ್ವಲ್ಪ ಕೆಲಸ ಇದೆ. ಏನು ಅಂದರೆ ಇದನ್ನು ಓಪನ್ ಮಾಡಬೇಕು. ಈ ಬಾಕ್ಸಲ್ಲಿ ಸುಮಾರಷ್ಟು ಐಟಮ್ಸ್ ಇದ್ದಾವೆ. ಅವ್ರು ಕಳಿಸೇ ಒಂದು ವಾರದ ಮೇಲಾಯಿತು, ನಾನು ಇನ್ನೂ ಓಪನ್ ಮಾಡಿಲ್ಲ. ಬನ್ನಿ ಓಪನ್ ಮಾಡೋಣ ಇವಾಗ ಎಲ್ಲರೂ ಸೇರಿ. ನಾನು ಓಪನ್ ಮಾಡ್ತೀನಿ, ನೀವು ನೋಡಬೇಕು. ಬೊಟ್ಟರೆ ನೋಡಿ ಹೆಂಗಾಗ್ಬಿಟ್ಟಿದೆ. ವಿಹಮನ ಎತ್ಕೊಂಡಿದ್ದೆ, ಕೂದಲು ಬೇರೆ ಡ್ರೈ ಮಾಡ್ಕೊತಿದ್ದೆ, ಅದು ಆ ರೀತಿ ಆಗ್ಬಿಟ್ಟಿದೆ. ಇರಲಿ, ನಾನು ಇನ್ನೂ ಕುರ್ತಾ ಹಾಕ್ಕೊಂಡಿಲ್ಲ. ಸೀರೆ ಉಟ್ಕೊಳಕ್ಕಾಗಲ್ಲ ನಿಜವಾಗ್ಲೂ. ಉಟ್ಕೋಬೋದಿತ್ತು, ಬಟ್ ಸ್ಟಿಚ್ ಮಾಡ್ಸೋಕ್ಕಾಗಲಿಲ್ಲ. ಉಟ್ಕೊಂಡಿದ್ದೆ ಚೆನ್ನಾಗಿರೋದೇನೋ. ಹೇಗೂ ಲಕ್ಷ್ಮಿ ಕೂರ್ಸಲ್ಲ, ಪಿಂಪಲ್ ಅಂತೂ ಯಪ್ಪನೇ ತೋರಿಸ್ತಲ್ಲ, ಸಿಕ್ಕಾಪಟ್ಟೆ ನೋವುತ್ತೆ. ಹೇಗೂ ಲಕ್ಷ್ಮಿ ಕೂರ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟಿಚ್ ಮಾಡಿಸ್ತಿಲ್ಲ. ಇರೋದೇ ಅದಾದರೂ ಉಟ್ಕೊಳ್ಳೋದ ಏನು ನೋಡ್ತೀನಿ. ಸಂಜೆ ಆಚೆ ಹೋಗ್ತಾಯಿದ್ದೀವಿ ನಾವು. ಅಂದರೆ ರಂಜಿತ್ ಅವರು ಅಣ್ಣವರು ಲಕ್ಷ್ಮಿ ಕೂರಿಸ್ತಾರೆ ವರ್ಷ ಕರೆದಿದ್ದಾರೆ. ಬೆಳಿಗ್ಗೆನೇ ಬನ್ನಿ ಅಂತಂದ್ರು, ಬಟ್ ಬೆಳಿಗ್ಗೆ ಇಲ್ಲೇ ಕೆಲಸಗಳು ನೋಡೋದಲ್ಲ ಎಷ್ಟೊಂದಿತ್ತು. ವಿಹ ಬೇರೆ ಮಲಗಿದ್ದಾಳೆ ಇವಾಗ. ಅವಳು ಎದ್ದಿದ್ದಾದಮೇಲೆ ಅವಳಿಗೆ ಸರಿ ಮಾಡಿ ತಿನ್ನಿಸಿ ಸ್ನಾನ ಮಾಡಿಸಿ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಸಂಜೆನೇ ರಂಜಿತ್ ಬಂದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಈ ನೈಟ್ ಡ್ರೆಸ್ನ ತೋರಿಸ್ತೀನಿ ನಾನು ನಿಮಗೆ. ತುಂಬಾ ಚೆನ್ನಾಗಿದೆ, ಲಿಂಕ್ ಕೊಟ್ಟಿರ್ತೀನಿ. ನನಗಂತೂ ಫುಲ್ ಫ್ರೀಯಾಗಿರಬೇಕು. ಲಿಂಕ್ ಬೇಕಿದ್ರೆ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ಲಿ ನೋಡಿದ್ರು ನನ್ನ ಮಗಳು ಐಟಮ್ಸೇ ನಮ್ಮ ಮನೇಲಿ. ಇದನ್ನ ನೋಡಿ, ಈ ಮೆಸ್ ನೋಡೇ ನನಗೆ ಫ್ರಸ್ಟ್ರೇಟ್ ಆಗುತ್ತೆ. ಆನೆಸ್ಟ್ ನನಗೆ ಸ್ವಲ್ಪ ಆರ್ಗನೈಸ್ಡ್ ಆಗಿರಬೇಕು, ಯಾವ್ಯಾವ ವೆಲೆಯಲ್ಲಿ ಇರಬೇಕು ಅಲ್ಲಿ. ಇವಾಗ ಹಾಲು ಅಂತ ಬಂದಮೇಲೆ ನೀಟಾಗಿ ಸೋಫಾ ಎಲ್ಲ ಖಾಲಿ ಇರಬೇಕು ಕೂರೋದಕ್ಕೆ. ಬಟ್ ಈಗ ನೋಡಿ ಎಲ್ಲ ತುಂಬಿದ್ದೀವಿ. ಇವಾಗ ಅದನ್ನೆಲ್ಲ ಕೆಳಗಡೆ ಶಿಫ್ಟ್ ಮಾಡಬೇಕು. ಸೌಂಡ್ ಮಾಡಿದ್ರೆ ನನ್ನ ಮಗಳು ಎದ್ದೊಳ್ತಾಳೆ ಅಂತ ನಾನು ಅದನ್ನು ಒಳ್ಳಲ್ಲಿ ಇಟ್ಟಿದ್ದೀನಿ. ಅವಳು ಎದ್ಮೇಲೆ ಮಾಡ್ಕೊತೀನಿ. ಇದನ್ನು ಇವಾಗ ಇದನ್ನಾದ್ರೂ ತೆಗ್ದು ನೋಡೋಣ. ವಿಹಮ್ಮಗೆ ಲಂಗ ಬ್ಲೌಸ್ ತರಿಸಿದ್ದೆ. ನಾನು ಈಗ ಅದನ್ನು ತೋರಿಸಿಲ್ಲ, ಮಿನಿ ಬ್ಲೌಸಲ್ಲಿ ತೋರಿಸಿದ್ದೆ ಅಷ್ಟೇ. ಪುಟಾಣಿ ಲಂಗ ಆಗಲ್ಲ ಅವಳಿಗೆ. ಮೇ ಬಿ ಸಂಕ್ರಾಂತಿಗೋ ಯುಗಾದಿ ಹಬ್ಬದ ಟೈಮಲ್ಲೂ ಆಗುತ್ತೆ ಅಂತ ಅನ್ಸುತ್ತೆ. ಲಂಗ ಸ್ವಲ್ಪ ಉದ್ದ ಆಗುತ್ತೆ, ಎಷ್ಟೇ ಫೋಲ್ಡ್ ಮಾಡಿದ್ರು ಅಷ್ಟು ನೀಟಾಗಿ ಕಾಣಿಸಲ್ಲ. ನೋಡೋಣ ಯಾವಾಗ ಹಾಕೋದು ಅಂತ. ಆ್ಯಂಡ್ ಇದು ಫುಲ್ಲು ವರ್ಕಲ್ಲಿ ಬಂದಿದೆ, ಸ್ಲೀವ್ಲೆಸ್ಸು. ಬ್ಯಾಕ್ ಸೈಡ್ ಹುಕ್ಸ್ ಬಂದು ಈ ರೀತಿ ಥ್ರೆಡ್ ಕೊಟ್ಟಿದ್ದಾರೆ ಟೈ ಮಾಡ್ಕೊಳ್ಳೋದಕ್ಕೆ. ಇದು ಕರೆಕ್ಟಾಗಿ ಆಗುತ್ತೆ, ಸ್ವಲ್ಪ ಲೂಸ್ ಆದರೂ ಓಕೆ. ಬಟ್ ಲಂಗ ಸಿಕ್ಕಾಪಟ್ಟೆ ಲೆಂತ್ ಆಗುತ್ತೆ. ಸ್ಲೀವ್ ಕೊಟ್ಟಿದ್ದಾರೆ, ಯಾವಾಗಾದ್ರೂ ಬೇಕಾದ್ರೆ ಸ್ಟಿಚ್ ಮಾಡಿಸ್ಬೋದು. ಬಟ್ ಸ್ಲೀವ್ಲೆಸ್ಸೇ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಕಾಟನ್ ಲೈನಿಂಗ್ ಕೊಟ್ಟಿದ್ದಾರೆ. ಕಾಟನ್ ಲೈನಿಂಗ್ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ವಿಹಮಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ತರಿಸ್ಕೊಂಡೆ. ಇದನ್ನು ಆಮೇಲೆ ಫೋಲ್ಡ್ ಮಾಡಿ ತಿಳ್ಕೊತೀನಿ. ನೆಕ್ಸ್ಟ್ ನಾನು ಇನ್ನೊಂದು ನಂಬರ್ಬೋದು. ಇದನ್ನ ಹಾಕೋಣ ಇವಾಗ ಅಂತ ಅನ್ಕೋತಿದ್ದೀನಿ. ಹಾಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸ್ತಾಳೆ ಅಂತ. ಅವಳಿಗೆ ಹಾಕಿ ತೋರಿಸ್ತೀನಿ. ಟಟ ಎಷ್ಟು ಚೆಂದಾಗಿರ್ತಾವಲ್ವ ಮಕ್ಕಳು ಬಟ್ಟೆ. ಇದು ಲಂಗ. ಇದು ಸ್ವಲ್ಪ ಉದ್ದ ಆಗುತ್ತೆ ಅಂತ ಅನ್ಸುತ್ತೆ, ಟ್ರಯಲ್ ಮಾಡಿಲ್ಲ. ಉದ್ದ ಆಗ್ಬೋದು ಅವಳಿಗೆ, ನೋಡೋಣ. ಇದು ಸ್ವಲ್ಪ ಅಂದರೆ ಸಾಫ್ಟ್ ಆಗಿದೆ. ಫೋಲ್ಡ್ ಮಾಡಿ ಸ್ವಲ್ಪ ಟೈ ಮಾಡೋದಕ್ಕೆ ಒಂದು 5 ಮಿನಿಟ್ಸ್ ಅಷ್ಟೇ ವೇರ್ ಮಾಡೋದು ಅವಳಿಗೆ. ಸುಮ್ಮನೆ ಒಂದು ಫೋಟೋ ಕ್ಲಿಕ್ ಮಾಡೋದಕ್ಕೋಸ್ಕರ. ಚೆನ್ನಾಗಿದೆ. ಇದನ್ನು ಹಾಕ್ಬಿಟ್ಟು ಆಮೇಲೆ ನೋಡೋಣ, ಓಕೆನಾ? ಅವಳಿದ್ಮೇಲೆ ಅವಳು ಎದ್ದು ಸ್ನಾನ ಎಲ್ಲ ಮಾಡಿಸಿದಾದ್ಮೇಲೆ. ನೆಕ್ಸ್ಟ್ ಇಲ್ಲಿ ಡಾರ್ಕ್ ರೆಡ್ ಕಲರ್ದು ಫ್ರಾಕು. ಇದೊಂಥರ ಕಾಟನ್ ಥರನೇ ಬರುತ್ತೆ. ಒಳಗಡೆ ಲೈನಿಂಗ್ ಇಲ್ಲ, ಬಟ್ ಇದೇ ಮೆಟೀರಿಯಲ್ ತುಂಬ ದಪ್ಪ ಇದೆ, ಏನು ಟ್ರಾನ್ಸ್ಪರೆಂಟ್ ಇಲ್ಲ. ಚೆನ್ನಾಗಿದೆ. ಸ್ಲೀವ್ಲೆಸ್. ಬ್ಯಾಕ್ ಸೈಡ್ ಒಂದು ಥ್ರೆಡ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಬಿಕಾಸ್ ಸೈಜ್ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದಿತ್ತು. ನಾನು ಅದನ್ನ ಏನಕ್ಕೆ ಡಾರ್ಕ್ ರೆಡ್ಡಲ್ಲಿ ತರಿಸ್ತೆ ಅಂತ ಅಂದರೆ, ನೋಡಿ ನಾನು ಡಾರ್ಕ್ ರೆಡ್ಡಲ್ಲಿ ಒಂದು ಸೀರೆ ತರಿಸಿದ್ದೀನಿ. ಇವಾಗ ತುಂಬಾ ಟ್ರೆಂಡಿಂಗ್ ಇದು. ಕಡ್ಡಿ ಬನಾರಸಿ, ಕಡ್ಡಿ ಜಾರ್ಜೆಟ್ ಯಾವುದಾದ್ರೂ ಒಂದು ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಹಂಗಾಗಿ ಇದನ್ನು ತರಿಸ್ಕೊಂಡೆ ನಾನು. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ನಾನು ಆಲ್ರೆಡಿ ಕೆರ್ಗೆಲ್ಲ ಹೆಂಗೆ ಕೂರುತ್ತೆ ಅಂತ ಚೆಕ್ ಕೂಡ ಮಾಡಿಬಿಟ್ಟೆ. ತುಂಬಾ ಚೆನ್ನಾಗಿದೆ ಆಯಿತಾ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇದು ಅಷ್ಟೇ ಫುಲ್ ಸಾಫ್ಟ್ ಆಗಿದೆ. ಹೇಗಿದೆ ಅಂತ ಹೇಳಿ ನನಗೆ. ನನ್ನ ಸ್ಯಾರಿ ಫುಲ್ ಒಂದೇ ಥರ ಬರುತ್ತೆ. ಫುಲ್ಲು ಸ್ವಲ್ಪ ಗ್ರ್ಯಾಂಡ್ ಬರ್ಬೋದು ಅಂತ ಅನಿಸುತ್ತೆ. ನೋಡಿದೆ ಅವತ್ತು ಸ್ವಲ್ಪ ಗ್ರ್ಯಾಂಡೇ ಇತ್ತು. ಇದು ಬ್ಲೌಸ್ ಪೀಸ್.
ಚೆನ್ನಾಗಿದೆ ಅಲ್ವಾ ಸೀರೆ? ರೆಡ್ ಕಲರ್ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ರೆಡ್ ಕಲರ್ ನನ್ನ ಹತ್ರ ಸೀರೆ ಒಂದು ಕೂಡ ಇಲ್ಲ. ಬಾರ್ಡ್ರ್ ಬಂದಿರೋದು, ಬ್ಲೌಸ್ ಇರೋದು ಇದೆ, ಫುಲ್ಲು ರೆಡ್ ಒಂದು ಇಲ್ಲ. ಇದೆ ಫಸ್ಟ್ ತೊಗೊಂಡಿರೋದು ನಾನು. ಹಂಗಾಗಿ ಅವಳಿಗೂ ರೆಡ್ ಮ್ಯಾಚ್ ಆಗುತ್ತೆ. ಸ್ವಲ್ಪ ಡಾರ್ಕ್ ಬರುತ್ತೆ. ನೋಡೋಣ ಅದನ್ನೇ ಹಾಕದ, ಬೇರೆ ತರ್ಸದ, ಏನು ಹೇಳ್ತೀರಾ ನೀವು ಹೇಳಿ ನನಗೆ. ಬೇರೆ ತರಿಸಿ ಸೋಮ್ಯಾನಾಗಿದ್ದರೆ ರೆಡ್ ಕಲರ್ದು ಇನ್ನೊಂದು ಯಾವುದಾದ್ರೂ ಫ್ರಾಕ್ ತರಿಸ್ತೀನಿ. ಅವರು ಎಲ್ಲ ಮಾಡಬೇಕಲ್ವ, ಸ್ವಲ್ಪ ಚೆನ್ನಾಗಿರಬೇಕು. ಇಲ್ಲ ಸಿಂಪಲಾಗಿರಲಿ ಅಂದರೆ ಓಕೆ, ಏನು ಮಾಡೋದು ಅಂತ ಹೇಳಿ. ಸ್ವಿಮ್ಮಿಂಗ್ ಮಾಡೋಣ ಅಂತ ಈ ಸತಿ ಗೌರಿ ಹಬ್ಬಕ್ಕೆ. ಊರಿಗೆ ಹೋಗ್ತೀವಿ, ಊರಿಗೆ ಹೋಗಲೇಬೇಕು. ವಿಹಾನ ಆಗು ಮಾಡಬೇಕು. ಅಂದರೆ ಅವಳು ಮಾಡಲ್ಲ, ನಾವೇನೆ. ಮಗಳು ಹುಟ್ಟಿದಲ್ವ ಮಾಡಲೇಬೇಕು. ಲಾಸ್ಟ್ ಇಯರ್ ಮಾಡೋಕ್ಕಾಗಿರಲಿಲ್ಲ, ಪ್ರೆಗ್ನೆಂಟ್ ಇರೋರು ನಾಗರು ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಮಾಡಿರಲಿಲ್ಲ. ಇನ್ನು ಕುತ್ಕೊಂಡು ಓಪನ್ ಮಾಡೋಣ. ಈ ಮದರು ಡೇಗೆ ಅಂದರೆ ನಮಗೆ ಸುಸ್ತಾಗ್ತಿರುತ್ತೆ ಅಂತ ಅಂದ್ಕೊಳ್ಳಿ, ಬಟ್ ರೆಸ್ಟ್ ಬೇಕು ಅಂತ ಅನಿಸ್ತಿರುತ್ತೆ. ಆದರೂ ರೆಸ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆ? ವಿಹಮ್ಮ ಅಂದರೆ ಮಕ್ಕಳಿರ್ತಾರೆ, ನೋಡ್ಕೋಬೇಕು. ಈ ಟೈಮಲ್ಲೇ ಅಂತ ಅನ್ಸುತ್ತೆ ನನಗೆ, ಮನೇಲಿ ಯಾರಾದರೂ ಇನ್ನೊಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಅನ್ಸೋದು. ಅಮ್ಮ ಬರ್ತಿದ್ದಾರೆ ಭಾನುವಾರ, ನಾನಂತೂ ಕಾಯ್ತಾ ಇದ್ದೀನಿ. ಅಭ್ಯಾಸ ಆಗ್ತಾಳೆ ಅಂತ ಅನಿಸುತ್ತೆ. ಒಂದು ದಿನ 2 ದಿನ ಅಭ್ಯಾಸ ಆಗ್ತಾಳೆ. ಕೆಳಗಡೆ ಎಲ್ಲ ಎತ್ಕೊಂಡು ಹೋಗ್ತಿರ್ತಾರೆ ಬೇಕಾದರೆ. ನನಗೇನೋ ಗೊತ್ತಿಲ್ಲ, ಪಿಂಪಲ್ಲೇ ಮುಡ್ಕೋಬೇಕು ಅನ್ನಿಸ್ತಾಯಿತ್ತು ಅವಾಗಲಿಂದನೂ. ರೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ ಪರವಾಗಿಲ್ಲ, ವಿಹಮ್ಮ ತುಂಬ ಏನು ಕಾಟ ಮಾಡಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಇಲ್ಲಾಂದರೆ ನನಗಿನ್ನೂ ಕಷ್ಟ ಆಗೋದು. ಎಲ್ಲೋ ಒಂದೊಂದು ಟೈಮ್ ಅವ್ಳಿಗೆ ಅಷ್ಟವಾದಾಗ, ನಿದ್ದೆ ಬಂದಾಗ ಅಷ್ಟೇ ಕ್ರ್ಯಾಂಕಿ ಮಾಡೋದು. ನೋಡಿ ಪುಟಾಣಿ ಏರ್ ಎಕ್ಸಸರೀಸ್ ನನ್ನ ಮಗಳಿಗೆ ಅಂತಾನೆ. ನನಗೆಲ್ಲದ್ರ ಮೇಲೂ ಇಂಟ್ರೆಸ್ಟ್ ಹೋಗಿದೆ, ಯಾಕೆ ಅಂತಲೇ ಗೊತ್ತಿಲ್ಲ. ಮುಂಚೆ ಎಲ್ಲ ನಾನು ಎಷ್ಟು ಚೆನ್ನಾಗಿ ಒಂದು ಹಬ್ಬ ಬಂತು ಅಂದ್ರೂ ಪ್ರಿಪೇರ್ ಆಗ್ತಾಯಿದ್ದೆ, ಒಂದು ಜೋಶ್ ಇರ್ತಿತ್ತು, ರೆಡಿ ಆಗ್ತಿದ್ದೆ, ಶಾಪಿಂಗ್ ಮಾಡ್ತಿದ್ದೆ. ಈಗೇನೂ ಇಲ್ಲ. ಹೆಂಗಿದೆ ಇದು? ನಾವು ಯೂಸ್ ಮಾಡ್ಬೋದು ಹಂಗಿದೆ ಅಂದರೆ ನನ್ನ ಏರ್ಸ್ ಪುಟಾಣಿ ಇದೆಯಲ್ಲ. ಅಯ್ಯೋ ಎಷ್ಟು ಲೇಜಿ ಆಗಿಬಿಡ್ತೀವೋ ಒಂದೊಂದ್ಸತಿ. ಲಾಸ್ಟ್ 10-15 ಡೇಸಿಂದ ನನಗಂತೂ ನನ್ನ ಮೈಂಡೇ ಸರಿ ಇರಲಿಲ್ಲ. ಈಗ ಪರವಾಗಿಲ್ಲ, ಲಕ್ಷ್ಮಿ ಹಬ್ಬದಿಂದ ಒಂಥರ ಜೋಶ್ ಬಂದುಬಿಟ್ಟಿದೆ, ಇನ್ನೊಂದು ಆ್ಯಕ್ಟಿವ್ ಆಗಿರಬೇಕು ಅಂತ. ಆ್ಯಂಡ್ ಇನ್ನೊಂದು ಸ್ಯಾರಿ ತರಿಸಿದೆ, ಅದು ಆಲ್ರೆಡಿ ತೋರಿಸಿದ್ದೀನಿ. ಏನಂದರೆ ಮದುವೆ ಟೈಮಲ್ಲಿ ನಮ್ಗೆ ಯಾರಾದರೂ ಕಾಲು ತೊಳೆದಿರ್ತಾರಲ್ವ, ಮನೆ ತುಂಬಿಸ್ಕೋಬೇಕಾದ್ರೆ, ರಂಜಿತ್ ಮನೆಗೆ ತುಂಬಿಸ್ಕೋಬೇಕಾದ್ರೆ ಕಾಲು ತೊಳೆದಿರ್ತಾರೆ. ಕ್ಲಿಪ್ ಹಾಕ್ಕೊಂಡಿಲ್ಲ, ನನಗೆ ಒಳಗಡೆ ಹೋಗಬೇಕು, ಕ್ಲಿಪ್ ತೊಗೊಳಕ್ಕೆ ಎಲ್ಲಿ ಎದ್ದೊಳ್ಗಡೆ ಅಂತ ಭಯ. ಸೊ ಹಂಗಾಗಿ ಹಂಗೆ ವ್ಲಾಗ್ ಮಾಡ್ತಾಯಿದ್ದೀನಿ, ಡೈಲಿ ವ್ಲಾಗೆಲ್ಲ ನಡೆಯುತ್ತೆ. ಆವಾಗ ಅವ್ರಿಗೆ ನಾವೇನಾದರೂ ಕೊಡಬೇಕು. ಮುಂಚೆ ಎಲ್ಲ ಕರು ಕೊಡ್ಸಾರಂತೆ, ಆ್ಯಂಡ್ ಕುರಿ ಈ ರೀತಿ ಏನಾದರೂ ಕೊಡಿಸ್ತಿದ್ರಂತೆ, ಇಲ್ಲ ದುಡ್ಡು, ಗೋಲ್ಡ್ ಈ ರೀತಿ ಏನಾದರೂ ಕೊಡಿಸ್ಬೋದು. ನಾವು ನಮಗೆ ತೊಳೆದಿರೋರಿಗೆ ಈ ಸರಿ ಗೌರಿ ಹಬ್ಬಕ್ಕೆ ಹೋದಾಗ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ಸೀರೆಗಳು ಎಲ್ಲರಿಗೂ ಬೇಕಂತೇಳಿ ತರಿಸಿರೋದು ಜಾಸ್ತಿ. ಅತ್ತೆಗಾಗಿರ್ಬೋದು, ಆ್ಯಂಡ್ ಅಮ್ಮಗಾಗಿರ್ಬೋದು, ನನಗೆ, ಅಕ್ಕಗೆ. ಅಕ್ಕ ಅಂತ ಅಂದರೆ ರಂಜಿತ್ ಅವ್ರ ಅದಕ್ಕೆ, ಅದು ಅರ್ಥ ಮಾಡ್ಕೊಬಿಡಿ. ಎಲ್ರಿಗೂ ತರಿಸಿರೋದು. ಅವ್ರಿಗೆ ತಂದಿರೋದು ಆಲ್ರೆಡಿ ಕೊಟ್ಟು ಕಳಿಸ್ಬಿಟ್ಟೆ. ಆ್ಯಂಡ್ ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗೆ. ನೋಡೋಣ ನನಗೆ ಯಾವುದು. ನಾನಂತೂ ರೆಡ್ ಕಲರ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಅದನ್ನು ಸ್ಟಿಚ್ ಮಾಡಿಸ್ಕೊತೀನಿ. ಇದನ್ನು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಅಮ್ಮಗೆ ಅಂತ ತರಿಸಿರೋದು ಕಡ್ಡಿ ಜಾರ್ಜೆಟು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಅಂದರೆ ಅವ್ರು ನೋಡಿಲ್ಲ, ಬಟ್ ಹೇಳಿದ್ದೀನಿ ಈ ಥರ ಸೀರೆ ತರಿಸಿದ್ದೀನಿ ಚೆನ್ನಾಗಿರೋದು, ಅದು ನೀವು ನಾಮಕರಣಕ್ಕೆ ಸ್ಟಿಚ್ ಮಾಡಿಸ್ಕೊಡ್ತೀನಿ, ಹೊಲಿಸ್ಕೊಳ್ಳಿ ಅಂತ. ಈ ಸತಿ ಬರಬೇಕಾದ್ರೆ ಅಳತೆ ಬ್ಲೌಸ್ ಬಿಟ್ಟು ಹೋಗ್ತಾರೆ ಬಂದು ಹೋಗ್ಬೇಕಾದ್ರೆ. ಸೊ ಅದನ್ನು ನಾನು ಇಲ್ಲೇ ಸ್ವಲ್ಪ ಸಿಂಪಲಾಗಿ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ, ನಿಮ್ಮ ಸಜೆಷನು ನಾನು ತೊಗೋತೀನಿ, ನಿಮಗೆ ಗೊತ್ತಲ್ವಾ. ನೋಡಿ ಬ್ಲೂ, ಅಮ್ಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ಅಂತೇಳಿ ತರಿಸಿರೋದು. ಬ್ಲೂನೇ ಬ್ಲೌಸ್ ಕೂಡ ಬರುತ್ತೆ, ಪಲ್ಲು ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ. ಸ್ವಲ್ಪ ಸಿಂಪಲಾಗಿ ವರ್ಕ್ ಮಾಡ್ಸೋಣ ಅಂತ ಅನ್ಕೋತಿದ್ದೀನಿ. ಫುಲ್ ಓಪನ್ ಮಾಡಿ ನೋಡಿಲ್ಲ, ಇಷ್ಟೇ ಓಪನ್ ಮಾಡಿರೋದು ನಾನು. ಕವರೆಲ್ಲ ಇನ್ನೂ ಸೌಂಡ್ ಬರ್ತಿದೆ, ಅದರಲ್ಲೇ ಇಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ನಾಮಕರಣಕ್ಕೆ ಒಂದು ಸ್ವಲ್ಪ ಆರಿ ವರ್ಕೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ತುಂಬಾ ಸಿಂಪಲಾಗಿ, ಸ್ವಲ್ಪ ಸೀರೆಗೂ ಮ್ಯಾಚ್ ಆಗೋ ಥರ ಮಾಡಿಸಿ ಕೊಡ್ತೀನಿ. ನಾಮಕರಣ ಕುಟ್ಕೊಳ್ಳಿ. ಇನ್ನೇನು ಗೌರಿ ಹಬ್ಬ ಬರ್ತಾಯ್ತಲ್ಲ, ಅಮ್ಮ ಏನು ಬೇಕು ಅಂತ ಕೇಳ್ತಿದ್ದಾರೆ ಅವಾಗಲೇ. ಈಗ ನಿಜವಾಗ್ಲೂ ನನಗೆ ಎಲ್ಲ ಎಕ್ಸ್ಪೆಕ್ಟೇಷನ್ಸು ನಾನು ಇಟ್ಕೊಂಡಿಲ್ಲ ಇವಾಗ. ಆಲ್ರೆಡಿ ನಾನು ಪೇರೆಂಟ್ಸಿಂದ ಆಗಿರ್ಬೋದು ಆ್ಯಂಡ್ ಹಸ್ಬೆಂಡಿಂದ ಆಗಿರ್ಬೋದು, ನಾನು ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ನೀವು ನಂಬಲ್ಲ, ರಂಜಿತ್ ನನಗೆ ಮದುವೆ ಆದಾಗಿಂದ ಒಂದು ಸತಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ, ಬರ್ಡೇಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ. ಆ್ಯಂಡ್ ಒಂದು ಸತಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದೀವಿ, ಆವಾಗಲೂ ಏನೂ ಗಿಫ್ಟ್ ಕೊಟ್ಟಿಲ್ಲ. ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಸ್ಟಿಲ್ ಅವಾಗವಾಗ ರೇಗಿಸ್ತಾ ಇರ್ತೀನಿ. ಅಂದರೆ ನಮ್ಮದು ಸಿಚುವೇಶನ್ ನನಗೆ ಗೊತ್ತಲ್ಲ, ನಾನು ಅರ್ಥ ಮಾಡ್ಕೋತೀನಿ. ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದ ರೀತಿ ಏನಿಲ್ಲ, ಬಟ್ ಸ್ಟಿಲ್ ಯಾವಾಗ ನಾನು ಜಗಳಾಡ್ಬೇಕಾದ್ರೆ ರೇಗಿಸ್ತಿರ್ತೀನಿ. ಒಂದು ಬರ್ಡೇ ಆಯಿತು, ಒಂದು ಆ್ಯನಿವರ್ಸರಿ ಆಯಿತು, ನೀವು ನನಗೆ ಏನೂ ಕೊಡಿಸಿಲ್ಲ ಅಲ್ವಾ ಅಂತ. ಇಲ್ಲಿ ಬಟ್ ಮನೆ ಭೀಮ್ನ ಅಮಾವಾಸ್ಯೆಗೆ ಏನಾದರೂ ತಗೋ, ನಿನಗೆ ಇಷ್ಟ ಆಗಿದ್ದು, ಹಬ್ಬಗಳು ಬರ್ತಿದೆಯಲ್ಲ ಅಂತ ಸ್ವಲ್ಪ ದುಡ್ಡು ಕೊಟ್ಟರು. ನೋಡೋಣ ಅದರಲ್ಲಿ ಏನು ತಗೋಬೇಕು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಏನಾದರೂ ತಗೋತೀನಿ.
ವೀಹಮ್ಮಗೆ ಬೇರೆ ಸಪ್ರೇಟ್ ತೊಗೊಳ್ಳೋದು. ಇದು ಇನ್ನೊಂದು ಸೀರೆ ಸೇಮ್ ಅದೇ ಥರದ್ದೇ, ಬಟ್ ಇದು ಯಾಕೆ ನನಗೆ ಬೇಡ ಅಂತ ಅನ್ನಿಸ್ತಿದೆ, ಹಂಗಾಗಿ ರಿಟರ್ನ್ ಕೊಡೋಣ ಅಂತ ರಿಟರ್ನ್ ಕಳಿಸ್ತೀನಿ. ಚೆನ್ನಾಗಿದೆ, ಬಟ್ ಸಿಮಿಲರ್ ಅದು ನನಗೆ ಆ ಕಲರ್ ಚೆನ್ನಾಗಿ ಕಾಣಿಸಲ್ಲ, ರೆಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಸೊ ಹಂಗಾಗಿ ಅದನ್ನು ಇಟ್ಕೊಂಡು ಇದನ್ನು ರಿಟರ್ನ್ ಕಳಿಸ್ತೀನಿ. ಇವಾಗ ಗೌನ್ ಓಪನ್ ಮಾಡೋಣ. ನೀವು ಯಾರು ನನ್ನ ಲಕ್ಷ್ಮಿ ಹಬ್ಬಕ್ಕೆ ಕರೆದಿಲ್ಲ ಅಲ್ವಾ? ಒಬ್ಬರಾದರೂ ಮೆಸೇಜ್ ಮಾಡಿದ್ದೀರಾ, ಎಷ್ಟೆಲ್ಲ ಹೇಳ್ಕೊತೀರಾ ನಿಮ್ಮ ಪ್ರಾಬ್ಲಮ್ಸು. ಅಕ್ಕ ಹಂಗೆ, ಅಕ್ಕ ಹಿಂಗೆ, ನಮ್ಮ ಮನೇಲಿ ಹಿಂಗೆ, ನನ್ನ ಹಸ್ಬೆಂಡ್ ಹಿಂಗೆ, ಅತ್ತೆ ಹಂಗೆ, ಮಾವ ಹಿಂಗೆ ಅಂತ ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋರು ಒಬ್ಬರು ಹಬ್ಬಕ್ಕೆ ನನ್ನ ಇನ್ವೈಟ್ ಮಾಡಿಲ್ಲ. ನಿಜವಾಗ್ಲೂ ನಂಗೆ ಬೇಜಾರಾಯಿತು. ಎಷ್ಟು ಕ್ಲೋಸ್ ಆಗಿರ್ತಾರೆ, ಒಬ್ಬರು ನನ್ನ ಕರೆದಿಲ್ಲ. ಗೊತ್ತು ನಾನು ಲಕ್ಷ್ಮಿ ಕೂರ್ಸಲ್ಲ ಅಂತ ನಿಮಗೆ, ವೀಹಮ್ಮ ಇರ್ತಾಳೆ ಅಲ್ವಾ, ಕೂರ್ಸೋಕ್ಕಾಗಲ್ಲ ಅಂತ. ಅಟ್ಲೀಸ್ಟ್ ಒಂದು ಇನ್ವೈಟ್ ಇರಲಿ. ಏನೋ 2 ಕಳಿಸಿದಾರಂತೆ ಔಟ್ಫಿಟ್ಟು, 2 ಡ್ರೆಸ್ಗೂ ಮಾಡಬೇಕು. ನೋಡೋಣ ನನಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ನೋಡಿ ಹಾಕ್ಕೊಂಡು. ಒಂದೇ ಡ್ರೆಸ್ಗೆ ಮಾಡೋದು, 2 ಡ್ರೆಸ್ಗೆ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ನನಗೆ ಈ ಥರ ಎಲ್ಲ ಇಷ್ಟನೇ ಆಗಲ್ಲ, ಗಿಜ ಬಜ. ಬಟ್ ಸ್ಟಿಲ್ ಓಕೆ, ನೋಡೋಣ, ವೇರ್ ಮಾಡಿ ನೋಡ್ತೀನಿ. ನನಗೆ ಯಾವ್ದು ಕನ್ವೀನಿಯೆಂಟ್ ಅಂತ ಅನಿಸುತ್ತೋ ಮಾಡ್ತೀನಿ. ಇದು ಸ್ಕರ್ಟ್ ಅಂತ ಅನಿಸುತ್ತೆ. ಸ್ಕರ್ಟ್ಸ್ ಕೂಡ ತುಂಬ ಸಾಫ್ಟಾಗಿದೆ. ಟ್ರೈ ಮಾಡ್ತೀನಿ ಒಂದ್ಸತಿ ಹೆಂಗೆ ಕಾಣುತ್ತೆ ಅಂತ. ಆಮೇಲೆ ಮೇಯ್ನ್ ನಾನು ವೆಯ್ಟ್ ಮಾಡ್ತೀನಿ ಈ ಔಟ್ಫಿಟ್ಗೆ. ತುಂಬಾ ಯೂನಿಕ್ ಆಗಿತ್ತು. ನನಗೂ ವೀಹಮ್ಮಗೂ ಮ್ಯಾಚಿಂಗ್. ನಾಳೆ ಮಾಡೋಣ ಫೋಟೋಶೂಟ್ ಅಂತ ಅಂದ್ಕೊಂಡಿದ್ದೀವಿ. ಮನೆಯಲ್ಲೇ, ಎಲ್ಲೂ ಅಲ್ಲ, ಮನೆಯಲ್ಲೇ ನಮ್ಮ ಫೋನಲ್ಲೇ ಮಾಡ್ಕೊಳ್ಳೋದು. ಅವ್ರಿಗೆ ಜಸ್ಟ್ ಒಂದು ಫೋಟೋ ವಿಡಿಯೋ ತೆಗ್ದು ಮತ್ತು ಡ್ರೆಸ್ ಅವ್ರಿಗೆ ರಿಟರ್ನ್ ಕಳಿಸ್ಬೇಕು. ವಾ, ಇದು ನೋಡಿ ಎಷ್ಟು ಯೂನಿಕಾಗಿ ಇತ್ತು ಗೊತ್ತಾ. ನನಗೆ ಇಷ್ಟ ಆಗಿ ಕಳಿಸಿ ಅಂತ ಹೇಳಿದೆ. ಅವರೇ ಹೊಸ್ದಾಗಿ ಡಿಸೈನ್ ಮಾಡಿರೋದು, ಫಸ್ಟು ನಾವೇ ವೇರ್ ಮಾಡ್ತಾ ಇರೋದು. ಇದು ನಂಗೆ ಆಗುತ್ತಾ ಅಂತ ಡೌಟ್ ಆಗ್ತಾಯಿತ್ತಲ್ವಾ? ಆಗುತ್ತೆ ಅನ್ಸುತ್ತಲ್ವಾ? ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಟ್ರಯಲ್ ಮಾಡಿದ್ರೆ ಗೊತ್ತಾಗುತ್ತೆ. ಪರವಾಗಿಲ್ಲ. ನನಗೆ ಈ ಥರ ಲೈಟ್ ವೆಯ್ಟಾಗಿರಬೇಕು. ಗಿಜ ಬಜ ಹೆವಿ ಇದ್ರೆ ಇಷ್ಟ ಆಗಲ್ಲ. ತುಂಬ ಲೈಟ್ ವೆಯ್ಟ್ ಆಗಿದೆ. ಇದನ್ನು ಆಮೇಲೆ ಒಂದ್ಸತಿ ಟ್ರಯಲ್ ಮಾಡ್ತೀನಿ. ತುಂಬ ಪ್ಲೇನ್ ಚೆನ್ನಾಗಿದೆ. ಇದು ನಮ್ಮ ಯಜಮಾನ್ರದ್ದು ಅನಿಸುತ್ತೆ. ನಮ್ಮ ಯಜಮಾನ್ರದ್ದೇ ಬ್ಲೇಸರ್ ಕಳಿಸಿದ್ದಾರೆ. ಸೇಮ್ ವೈಟ್, ಆಫ್ ವೈಟೇ. ರೆಡಿಯಾದಾಗ ತೋರಿಸ್ತೀನಿ. ಎಕ್ಸೈಟ್ ಆಗಿರಿ, ನೆಕ್ಸ್ಟ್ ಬ್ಲಾಗ್ ಸಕ್ಕತ್ತಾಗಿರುತ್ತೆ. ಇದು ಬ್ಲೇಸರೇ. ವೀಹಮ್ಮದು ಇದರಲ್ಲೇ ಇದೆ. ಅವರು 2 ಬ್ಲೇಸರ್ ಕಳಿಸಿದ್ದಾರೆ. ಅಮ್ಮ, ನನ್ನ ಮಗಳದು ಅಜ್ಜ ನೋಡಿ ಎಷ್ಟುದ್ದ ಇದೆ. ಅವಳು ಉಳಿಗೆ ಹೋಗ್ತಾಳೆ ಅನ್ಸುತ್ತೆ ಇಷ್ಟುದ್ರಲ್ಲಿ. ಇರಲಿ, ಫ್ರಾಕ್ ಅಲ್ವಾ, ನಡೆಯುತ್ತೆ. ಈ ಥರ ಸ್ಕರ್ಟ್ ಥರ, ಲಂಗ ಥರ ಏನಾದರೂ ಕಟ್ಟಿದ್ದೀವಿ ಅಂದರೆ ಬಿದ್ದೋಗುತ್ತೆ ಅನ್ಬೋದು. ಫ್ರಾಕ್ ಆದರೆ ಎಷ್ಟು ನಡೆಯುತ್ತೆ. ಏನೊಂದು ಫೋಟೋ ತೆಗೆದು ಕಳಿಸೋದಕ್ಕೆ ಇದು ಅವಳಿಗಾಗುತ್ತೆ, ಪಕ್ಕ ಆಗುತ್ತೆ. ಕ್ಯೂಟಿ. ಇದೆರಡು ಟ್ರಯಲ್ ಮಾಡ್ತೀನಿ ನಾನು. ಏನಾದರೂ ಸ್ಟಿಚಸ್ ರಿಮೂವ್ ಮಾಡ್ಕೋಬೇಕಂದ್ರೆ ಇವತ್ತು ಅದೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಬಿಕಾಸ್ ನಾಳೆ ಮಾರ್ನಿಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ವೀಹಮ್ಮಾಗೆಲ್ಲ ಸರಿ ಎಲ್ಲ ತಿನ್ನಿಸಿದ್ದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಅವಳು ಕೋಪ್ರೇಟ್ ಮಾಡ್ತಾಳೆ. ಇವಾಗ ಅವಳಿಗೆ ತುಂಬ ಹಸುವಾಗುತ್ತಿಲ್ಲ ಅಂದರೆ. ಸೊ ಹಂಗಾಗಿ ಮಾರ್ನಿಂಗೆ ಕೆಲಸ ಮುಗಿಸ್ಕೋಬೇಕು. ಆ್ಯಂಡ್ ನಾಳೆ ತುಂಬಾ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾಯಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ನಾಳೆ ಡೇ. ನಾನು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಅದನ್ನೆಲ್ಲ ಏನು ಅಂತ. ಇದೆಲ್ಲ ಕ್ಲಿಪ್ಪೆಲ್ಲ ಎತ್ತಿಟ್ಕೋತೀನಿ ಇವಾಗ. ಏನು ಗೊತ್ತಾ, ಪಾಪುನ ನೋಡಿಕೊಂಡು ಮನೆ ಕೆಲಸ, ಪಾಪು ಕೆಲಸ ಅಂದ್ರೇ ಕಷ್ಟ ಆಗ್ತಿರುತ್ತೆ. ಬಟ್ ನಾನು ವ್ಲಾಗಿಂಗ್ ಬೇರೆ ಮಾಡ್ತಿರ್ತೀನಲ್ವ, ಸ್ವಲ್ಪ ನನಗೆ ಕಷ್ಟನೇ ಆಗುತ್ತೆ. ನಾನೇ ಚೂಸ್ ಮಾಡಿರೋದು, ನಾನು ಮಾಡಲೇಬೇಕು, ನನಗೆ ಸುಮ್ಮನೆ ಕೂರೋಕ್ಕಾಗಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. 1 ವರ್ಷ, ಒಂದು 6 ತಿಂಗಳು ಆಗಿಬಿಟ್ರೆ ಆಮೇಲೆ ಹೆಂಗೂ ವೀಹಮ್ಮನೂ ಪರವಾಗಿಲ್ಲ, ಒಂದು ರೇಂಜಿಗೆ ಆರಾಮಾಗಿರ್ತಾಳೆ. ಇವಾಗ ಫೀಡ್ ಮಾಡು ಅವಳಿಗೆ ಇವಾಗ ಇದೊಂದು ಸ್ಟಾರ್ಟ್ ಆಗಿದೆ. ಅಡುಗೆ ಮಾಡು, ಅವಳಿಗೆ ತಿನ್ನಿಸು, ಅವಳದು ತೊಳಿ, ಈ ಕೆಲಸನೇ ಆಗೋಗ್ಬಿಟ್ಟಿದೆ. ಆ್ಯಂಡ್ ನೆನ್ನೆ ನಾನು ಅವಳಿಗೆ ಬನಾನಾ ಪ್ಯೂರಿ ಬೇರೆ ಕೊಟ್ಟೆ. ಅಟ್ ಎಂಡ್ ಆಫ್ ದಿ ಡೇ ಚೆನ್ನಾಗಿ ಅವಳು ಹೆಲ್ದಿ ಫುಡ್ ತಿನ್ಕೊಂಡು ಹೆಲ್ದಿಯಾಗಿರ್ಬೇಕಲ್ವ. ಸೊ ಹಂಗಾಗಿ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ಆದರೆ ಆಪಲ್ ಪ್ಯೂರಿ ಕೊಡೋಣ ಸಂಜೆ ಟೈಮ್ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ತಿನ್ನಿಸಿ ಮತ್ತೆ ನಾವು ರಾಗಿ ಸರಿ ಬಿಟ್ಟು ಬೇರೆ ತಿನ್ಸೋಕೆ ಹೋದರೆ ಅವ್ರು ತಿನ್ನಲ್ಲ. ಸೊ ಹಂಗಾಗಿ ಸ್ಟಾರ್ಟಿಂಗಿಂದನೇ 3 ಟೈಮೂ ಡಿಫ್ರೆಂಟಾಗಿರೋದು ಕೊಡೋದು ಬೆಸ್ಟ್. ಇನ್ನೂ ಚೂರು ಚೂರೆ ಅವ್ರು ಎಷ್ಟು ತಿಂತಾರೋ ಅಷ್ಟು 3 ಟೈಮ್ಸ್ ಸ್ವಲ್ಪ ಕೊಡ್ಬೋದು.
ನೋಡೋಣ. ನಾನು ಇನ್ನೂ ಅವಳಿಗೆ ರೈಸ್ ಇಂಟ್ರೊಡ್ಯೂಸ್ ಮಾಡಿಲ್ಲ. ರೈಸಲ್ಲೂ ಕೂಡ ಕಿಚಡಿ, ಪಾಲಕ್ ಕಿಚಡಿ ಎಲ್ಲ ಮಾಡಿ ಕೊಡ್ತಿರ್ತಾರೆ. ನಾನು ಇನ್ನೂ ಸ್ವಲ್ಪ ದಿನ ಆಗಲಿ ರೈಸ್ ಅದು ಕಿಚಡಿ ಎಲ್ಲ ಕೊಡೋದಕ್ಕೆ ಅಂತ ಅನ್ಕೋತಿದ್ದೀನಿ. ಬರೀ ರೈಸು, ಬೇಳೆ, ಕ್ಯಾರೆಟು ಇದೆಲ್ಲ ಕೂಗಿಸಿ ಸ್ಮ್ಯಾಶ್ ಮಾಡಿ ಪ್ಯೂರಿ ಥರ ಮಾಡಿ ಕೊಡ್ತಾರೆ. ಪಾಲಕ್ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿರುತ್ತೆ. ಮಕ್ಳಿಗೆ ಆ ಥರ ಎಲ್ಲಿದೆ ತಿನ್ನಿಸ್ಬೇಕು. ಇಷ್ಟನೇ ಕುಕ್ಕಿಂಗ್. ನನಗೇನು ಏನು ಅನ್ಸಲ್ಲ, ನನಗೆ ಎಷ್ಟಿದ್ರು ಮಾಡ್ತೀನಿ. ಬಟ್ ನನಗೇನಂದರೆ ಅವಳು ಆರಾಮಾಗಿರ್ಬೇಕು. ಅವಳು ಎದ್ದಿದ ತಕ್ಷಣ ಇವಾಗ ಸರಿ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಯಾಕಂದರೆ ಫೀಡ್ ಮಾಡಿ ನಾನು ಸರಿ ತಿನ್ನಿಸ್ತೀನಿ ಅಂದರೆ ಅವಳು ತಿನ್ನಲ್ಲ. ಹಶ್ವಾಗಿದ್ದಾಗೆ ತಿನ್ನಿಸ್ಬೇಕು. ಆವಾಗ ಅದು ಟೈಮ್ ತಗೊಳುತ್ತಲ್ಲ, ನಾನು ಅದನ್ನು ಕುಕ್ ಮಾಡೋಕ್ಕೆ ಒಂದು 5-7 ಮಿನಿಟ್ಸ್ 8 ಮಿನಿಟ್ಸ್ ಆಗುತ್ತೆ. ಅದನ್ನ ಮತ್ತೆ ಕೂಲ್ ಮಾಡಬೇಕು, ಅಂದರೆ ತಣ್ಣಗೆ ಮಾಡಬೇಕು, ಅದಕ್ಕೊಂದು 2 ಮಿನಿಟ್ಸು. ನನಗೆ ಅದಕ್ಕೆ ಸ್ವಲ್ಪ ಇದಕ್ಕೆಲ್ಲ ಅಡ್ಜಸ್ಟ್ ಆಗೋದಕ್ಕೆ ನನಗೇನೋ ಒಂಥರ ಟೈಮ್ ತೊಗೊಂತು, ನನಗೇನೆ ಟೈಮ್ ತೊಗೊಂತು. ಬಿಕಾಸ್ ನನಗೂ ಹೊಸ ಎಕ್ಸ್ಪೀರಿಯನ್ಸ್ ಇದು, ಎಲ್ಲನೂ ನಾನು ಒಬ್ಬಳೇ ತಿಳ್ಕೊಂಡು ಮಾಡ್ತಾ ಇರೋದು. ಈ ಜರ್ನಿಲಿ ಏನೇ ಕರೆಕ್ಷನ್ಸ್ ಇರೋ ನನಗೆ ಹೇಳಿ. ವಿಹಾಗೆ ಸರಿ ಹೇಗೆ ಮಾಡಿಸ್ತೀನಿ, ಹೇಗೆ ತಿಂತಿದ್ದಾಳೆ ಅದೆಲ್ಲ ನಾನು ಮಿನಿ ವ್ಲಾಗಲ್ಲಿ ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಓಕೆನಾ? ನಾಳೆ ಶೇರ್ ಮಾಡ್ಕೊತೀನಿ. ನಾಳೆ ಒಂದು ವ್ಲಾಗ್ ಶೂಟ್ ಮಾಡ್ತೀನಲ್ಲ ಅದರಲ್ಲಿ. ಇವಾಗ ಇದೆಲ್ಲ ಟ್ರಯಲ್ ಮಾಡ್ತೀನಿ. ವೈಟ್ ಕಲರ್ ಗೌನ್ ಓಕೆ, ಪರವಾಗಿಲ್ಲ, ಫಿಟ್ ಆಗ್ತಿದೆ. ಸ್ವಲ್ಪ ನನಗೆ ಕಪ್ಸ್ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ. ಅದನ್ನು ರಿಮೂವ್ ಮಾಡ್ಕೋಬೇಕು. ಅವ್ರಿಗೆ ಫೋನ್ ಮಾಡಿ ಕೇಳಿ ಹೇಗೆ ಎತ್ತ ಅಂತ ಅಂದ್ಬಿಟ್ಟು ರಿಮೂವ್ ಮಾಡ್ತೀನಿ. ಆ್ಯಂಡ್ ಈ ಡ್ರೆಸ್ ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ನನಗೆ ಈ ಟೈಮಲ್ಲಿ ಸ್ವಲ್ಪ ತುಂಬ ಶಾರ್ಟ್ ಡ್ರೆಸ್ ಎಲ್ಲ ಹಾಕೋದಕ್ಕೆ ಇಷ್ಟ ಆಗೋಲ್ಲ. ಅಂದರೆ ಇದು ಕ್ರಾಪ್ ಟಾಪ್ ಥರ ಬರುತ್ತೆ, ಅದ್ರ ಜೊತೆಗೆ ಸ್ಕರ್ಟ್. ನನಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ. ನಾನು ಆ ಥರ ಯಾವತ್ತೂ ಹಾಕೂ ಇಲ್ಲ. ಸೊ ಅಷ್ಟು ಕಂಫರ್ಟಬಲ್ ಇಲ್ಲ ನಾನು. ಗೌನ್ ಆದರೆ ಓಕೆ, ಫುಲ್ ನೀಟಾಗಿ ಡೀಸೆಂಟಾಗಿ ಇರಬೇಕು ಎಂಡ್ ಆಫ್ ದಿ ಡೇ ಲುಕ್ಕಲ್ಲಿ. ಸೊ ಅದು ಓಕೆ. ಅದೊಂದರಲ್ಲೇ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ನಾನು ಅವ್ರ ಹತ್ರ ಇನ್ನೂ ಡಿಸ್ಕಸ್ ಮಾಡಿಲ್ಲ, ಮಾಡಬೇಕು ಅಷ್ಟೇ ಗೈಸ್. ಬಿಜಾಪುರಿಂದ ಕಳಿಸಿದ್ದಾರೆ ಈ ಡ್ರೆಸ್ಸಸ್ ಎಲ್ಲನೂ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ಫ್ಲಿಪ್ಕಾರ್ಟಿಂದ 2 ಪಾರ್ಸಲ್ ಬಂದಿದೆ. ಏನೋ ಅಂತ ನೋಡೋಣ ಓಪನ್ ಮಾಡಿ. ನನಗೆ ಸಮ್ಟೈಮ್ಸ್ ಮರ್ತೇ ಹೋಗ್ಬಿಡುತ್ತೆ ಏನು ಆರ್ಡ್ರ್ ಮಾಡಿದ್ದೆ ಅಂತ. ಒಂದು 2-3 ಐಟಮ್ಸ್ ಆರ್ಡ್ರ್ ಮಾಡಿದ್ದೆ. ನೆನ್ನೆಯಿಂದ ಒಂದೊಂದೇ ಬರ್ತಿದೆ. ಇನ್ನೂ 2 ನೋಡಿ ಅಲ್ಲೇ ಇದ್ದಾವೆ, ಓಪನ್ ಮಾಡಿಲ್ಲ. ಅದನ್ನು ಕೂಡ ತಗೋತೀನಿ ಬರೀ. ಮಲಗಿಬಿಟ್ಟಿದ್ದೆ ನಾನಂತೂ. ಅಂದರೆ ವಿಹಾ ಮಲಗಿದ್ದಾಗ ಸಮ್ಟೈಮ್ಸ್ ನಾನು ರೆಸ್ಟ್ ಮಾಡಿಬಿಡ್ತೀನಿ. ಅಷ್ಟೊತ್ತಿಂದ ಸ್ವಲ್ಪ ಬ್ಲಾಗ್ ಶೂಟು ಅದನ್ನೆಲ್ಲ ಎತ್ತಿರೋದು ಮಾಡಿದೆ ಅಲ್ವಾ, ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡೋದಷ್ಟೇ. ಮಾರ್ನಿಂಗಿಂದ ನಾನು ರೆಸ್ಟೇ ಮಾಡಿರಲಿಲ್ಲ. ಬೆಳಿಗ್ಗೆ ಎದ್ದಾಗಿಂದ, ಬೆಳಿಗ್ಗೆ ಬೇರೆ ಸ್ವಲ್ಪ ಬೇಗ ಇದ್ದಿದ್ವಿ, ಕೆಲಸಗಳು ಇರ್ತವೆ. ಈ ನಡುವೆ ವಿಹಾ ಎದ್ದೊಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಅವಳು 7-7:30ಗೆ ಎದ್ದೊಳ್ತಾಳೆ. ಬಟ್ ನಮಗೆ ಮಾರ್ನಿಂಗ್ ಕೆಲಸಗಳು ಸ್ಟಾರ್ಟ್ ಆಗಲೇಬೇಕಲ್ವಾ. ಅವಳು ಎತ್ಕೊಂಡೋಗಿ ರೂಮ್ಗೆ ಹಾಕೋದ್ರೆ ಪಟ್ ಅಂತ ಎದ್ಬಿಡ್ತಾಳೆ. ಸಮ್ಟೈಮ್ಸ್ ಅದಕ್ಕೆ ರಂಜಿತ್ ಹೇಳ್ದಂಗೆ ಮನೆ ಚೇಂಜ್ ಮಾಡೋಣ. ಅವಾಗಾದರೆ ರೂಮಲ್ಲೇ ಮಲಗಿರ್ತೀವಿ, ಹಂಗೆ ಅವಳು ಮಲಗ್ತಾಳೆ, ನಾವು ಎದ್ಬಿಟ್ಟು ಬಂದು ನಮ್ಮ ಕೆಲಸ ಮಾಡ್ಕೋಬೋದು ಅಂತ ಅನಿಸುತ್ತೆ. ಇಲ್ಲಿ ವಿಹಮ್ಮಗೆ ಎಲ್ಲ ಶಾಪಿಂಗ್ ಮಾಡೋದು ನಾನು ಯೂಶಲಿ. ನನಗೆ ತುಂಬ ಕಮ್ಮಿ. ಅವಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಥರದ್ದೊಂದು ಸ್ಟೀಲ್ ಬಾಟಲ್ ಬೇಕಿತ್ತು ನೀರು ಕುಡಿಯೋದಕ್ಕೆ. ತುಂಬ ಕಡಿಮೆ ನೀರು ಕೊಡೋದು. ನೀರು ಎಷ್ಟು ಕೊಡ್ಬೋದು ಅಂತ ಕೇಳ್ತಿದ್ರಿ ಅಲ್ವಾ, ತುಂಬಾ ಕಡಿಮೆ, ಒಂದು 2 ಸ್ಪೂನ್ ಅಷ್ಟೇ. ಒಂದು 30 ml ಕೊಡಿ ಆಫ್ಟರ್ ಇದು ಊಟ ತಿನ್ಸಿದ್ದಾದ್ಮೇಲೆ. ಬಿಸಿ ನೀರು, ಚೆನ್ನಾಗಿ ಕಾಸಿ ನೀರು, ಅದನ್ನು ತಣ್ಣಗಾದ್ಮೇಲೆ ಕೊಡಿ ಅಷ್ಟೇ. ನಿಪ್ಪಲ್ಲಿ ಇದು ಸ್ವಲ್ಪ ಆಡಿರಲ್ಲ, ಸ್ವಲ್ಪ ಚೆನ್ನಾಗಿತ್ತು. ನಾನು ನೋಡಿದೆ, ಸೊ ಹಂಗಾಗಿ ರೇಟಿಂಗ್ಸ್ ಎಲ್ಲ ನೋಡಿ ಆರ್ಡ್ರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲೇ. ಇರಲಿ, ಎಷ್ಟು ಕುಡಿತಾಳೆ ಅಷ್ಟೇ. ಇವಾಗ ನಾನು ಅದು ತರಿಸಿದ್ದೀನಲ್ವ, ಅದರಲ್ಲೂ ಕುಡಿತಾಳೆ. ಬಟ್ ಸ್ಟಿಲ್ ಅದನ್ನು ಅಷ್ಟು ಕಂಫರ್ಟಬಲ್ ಇಲ್ಲ. ನೆಕ್ಸ್ಟ್ ಮಂತಿಂದ ಅದ್ರಲ್ಲಿ ಕೊಡೋಣ. ಇವಾಗ ಸದ್ಯಕ್ಕೆ ಇರಲಿ. ಆ್ಯಂಡ್ ಎಲ್ಲರೂ ನಾವು ಆಚೆ ಹೋಗ್ತಾ ಇದ್ದೀವಿ, ಟ್ರಾವೆಲ್ ಮಾಡಬೇಕಾದ್ರೂ ಇದು ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಬೇಕಾಗುತ್ತಪ್ಪ, ಮಕ್ಕಳಿನ ಮನೆಯಲ್ಲಿ ಎಷ್ಟಿದ್ರು ಬೇಕಾಗುತ್ತೆ. ಇನ್ನೊಂದು, ಇವಾಗ ಏನಾದರೂ ನಾವು ಫ್ರೂಟ್ಸು ಸ್ಮ್ಯಾಶ್ ಮಾಡಿ ಕೊಡ್ತೀವಿ ಅಂತ ಅಂದ್ರೂ, ಇವಾಗ ಬನಾನದಾಗಿರ್ಬೋದು ಪ್ರತಿಯೊಂದನ್ನು ಸ್ಮ್ಯಾಶ್ ಮಾಡಿ ಕೊಡ್ತೀವಿ ಅಂತಂದರೆ, ಇದು 1 ನಿಮಿಷ, ಚೆನ್ನಾಗಿರಲ್ಲ. ಸೊ ಈ ಥರದ್ದು ಇದು ಆ್ಯಕ್ಚುಲಿ ಜಿಂಜರ್ ಗಾರ್ಲಿಕ್ ಇದು ರಬ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಫ್ರೂಟ್ಸ್ಗೂ ಮಾಡ್ಬೋದಲ್ಲ ಅಂತೇಳಿ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಬನಾನ ಕೊಡ್ತಿದ್ದೀವಿ ಅಂದರೆ ಈ ರೀತಿ ರಬ್ ಮಾಡಿ ಅದ್ರಲ್ಲಿ ಪ್ಯೂರಿ ಸಿಗುತ್ತಲ್ಲ, ಅದನ್ನು ತೊಗೊಂಡು ತಿನ್ಸೋದಷ್ಟೇ. ಒಂದು ಪ್ಲೇಟ್ಗೆ ಇಲ್ಲ ಬೌಲ್ಗೆ ಇದ್ರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು. ಇದನ್ನು ಚೆನ್ನಾಗಿರುತ್ತೆ. ರೇಟಿಂಗ್ಸ್ ನೋಡೇ ನಾನು ತರಿಸಿದ್ದು. ನೋಡೋಣ ಎಷ್ಟು ಮಟ್ಟಕ್ಕೆ ಇದು ನನಗೆ ಯೂಸ್ ಆಗುತ್ತೆ ಅಂತ. ನಾನು ಯೂಸ್ ಮಾಡಿದ್ದಾದಮೇಲೆ ನನಗೆ ಯೂಸ್ ಆಗ್ತಿದೆ, ನಿಮಗೂ ಯೂಸ್ ಆಗ್ಬೋದು, ತೊಗೊಳ್ಳಿ ಅಂತ ಹೇಳ್ತೀನಿ. ಅವಾಗ ತೊಗೊಳ್ಳಿ, ಅಲ್ಲಿವರೆಗೂ ಸುಮ್ಮನೆ ಏನಕ್ಕೆ ಅಲ್ವಾ. ಆ್ಯಂಡ್ ಇನ್ನೊಂದು, ಇದು ಮನೆಗೆ ಆರ್ಡ್ರ್ ಮಾಡಿರೋದು ಕಿಚನ್ ಐಟಮ್ಸ್ಗೆ. ಅದು ನನಗೆ ಇವಾಗ ಇರೋದು ಆಯಿಲ್ ಕಂಟೈನರ್ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗೋದು ನನಗೆ ಯಾವಾಗಲೂ ಅಷ್ಟೇ. ಸ್ವಲ್ಪ ಬೇರೆ ಥರದ್ದು ನೋಡ್ತಾ ಇದ್ದೆ, ಅಪ್ಗ್ರೇಡ್ ಮಾಡೋಣ. ಅದು ಸುಮಾರು ಸೇಮ್ ಡಿಸೈನೇ ಇದೆ ನನ್ನ ಹತ್ರ, ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದನೂ.
ಅಂದರೆ ಮದುವೆ ಮುಂಚೆ ಇದ್ದಾಗಿಂದ ನಾನು ಮನೆ ಮಾಡ್ಕೊಂಡಿದ್ದೆ ಅಲ್ವಾ, ಅವಾಗಿಂದನೂ ಸೇಮ್ ಡಿಸೈನ್ಸು. ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತೇಳಿ ಈ ಥರದ್ದು ತರಿಸ್ಕೊಂಡಿದ್ದೀನಿ. ಇದು ಪ್ಯಾಕ್ ಆಫ್ 2 ಬರುತ್ತೆ. ಪ್ರೈಸ್ ಕೂಡ ವರ್ತ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇದು ಗ್ಲಾಸ್ ಆಯಿತಾ, ಯೂಶ್ವಲಿ ಆಯಿಲ್ ಕಂಟೈನರ್ ಗ್ಲಾಸೇ ಬರುತ್ತೆ, ಪ್ಲಾಸ್ಟಿಕ್ಕು ಬರುತ್ತೆ, ಬಟ್ ಜಾಸ್ತಿ ಗ್ಲಾಸೇ ಯೂಸ್ ಮಾಡ್ತಾರೆ. ಇದೊಂಥರ ಚೆನ್ನಾಗಿದೆ ಕಲರ್ ಅಂತೇಳಿ ನಾನು ಈ ಕಲರ್ ಅಂತ ತರಿಸ್ತೀನಿ. ಇನ್ನು ಬ್ಲ್ಯಾಕ್ ಎಲ್ಲ ಇದೆ, ನಿಮ್ಗೆ ಯಾವ್ದು ಬೇಕೋ ಅದು ತರಿಸ್ಕೋಬೋದು. ಬ್ಲಡ್ ಏನಾದ್ರು ಬರ್ತಿದೆಯಾ, ಇಲ್ಲ ರೆಡ್ ಆಗಿರೋದಕ್ಕೆ ಕಾಣಿಸ್ತಿದೆ ಅಂತ ಅನಿಸ್ತು. ಇವತ್ತು ಬರೀ ಎಲ್ಲ ನಿಮ್ಮ ಹತ್ರ ತೋರಿಸಿದ್ದೇ ಆಯಿತು. ಇದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ನನಗೆ, ಅಂದರೆ ಇವತ್ತು ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಆನೆಸ್ಟ್ಲಿ. ಚೆನ್ನಾಗಿದೆ ಅಲ್ಲ, ಹೇಗಿದೆ ಹೇಳಿ. ಸ್ಪ್ರೇನೂ ಮಾಡ್ಬೋದು, ಆ್ಯಂಡ್ ನಾವು ಈ ರೀತಿ ಏನಾದರೂ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಹಾಕೋಬೋದು. ಸ್ಪ್ರೇ ಕೂಡ ಮಾಡ್ಬೋದು. ಇದು ಜಸ್ಟ್ ಈ ರೀತಿ ಸ್ಪ್ರೇ ಮಾಡೋದಷ್ಟೇ. ಈ ಸರಿ ಟ್ಯಾಪ್ ಮಾಡಿದ್ರೆ ಅದು ಏನಾದರೂ ಚಪಾತಿ, ದೋಸೆ, ನಾವು ಯೂಶ್ವಲಿ ಚಪಾತಿಗೆ ಆಯಿಲ್ ಯೂಸ್ ಮಾಡಲ್ಲ, ಆಯಿಲ್ಲೆಸ್ಸೇ ದೋಸೆ ಇಲ್ಲ ಬೇರೆ ಏನಾದರೂ ತವಾಗ ಹಾಕೊಳ್ಳೋದಕ್ಕೆ ಬೇಕಾಗುತ್ತಲ್ವ. ಚೆನ್ನಾಗಿದೆ ಕಲರ್, ಮೈನ್ ಇದೇ ಕಲರ್ ಬೇಕಿತ್ತು ನನಗೆ. ಲಿಂಕ್ ಎಲ್ಲರೂ ಕೊಡ್ತೀನಿ, ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಇದು ಕೊಡ್ತೀನಿ. ಸೇಮ್ ಅದು ಕೂಡ. ಇದು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸುತ್ತೆ. ನನ್ನ ಹತ್ರ ಇದೆ ಬಾಟಲ್ಸ್ ಕ್ಲೀನ್ ಮಾಡೋದೊಂದು ಬ್ರಷ್ ಥರ ಬರುತ್ತಲ್ಲ, ಇದೆ, ಅದರಲ್ಲಿ ಮಾಡ್ಕೋಬೋದು ಇಷ್ಟೇ, ಇನ್ನೇನಿಲ್ಲ. ನೋಡಿ ನನ್ನ ಮಗಳು ಲಂಗ ಸ್ವಲ್ಪ ಉದ್ದ ಆಗ್ತಿತ್ತು, ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿದ್ದೀನಿ ನೋಡಿ, ಅದಕ್ಕೆ ಸ್ವಲ್ಪ ದಪ್ಪ ಕಾಣಿಸ್ತಿದೆ. ಬಳೆ ಹಾಕಿದ್ದೀನಿ, ವಿಹಮ್ಮಗೆ ಬೊಟ್ಟಿಟ್ಟಿದ್ದೀನಿ. ಅಯ್ಯಯ್ಯ ರಾಜ್ಗೆ ವಿಹಮ್ಗೆ ಪುಟ್ ಪುಟ್ಟು ಕಾಲ್ಗೆ ಗೆಜ್ಜೆ ಹಾಕಿದ್ದೀನಿ ಇವತ್ತು. ಸುಮ್ಮನೆ ಹಾಕಿದ್ದೀನಿ, ಆಮೇಲೆ ತೆಗಿಬೋದು ಅಂತ. ಚೂಟೋರಿ ಬಂಗೋಡಿ. ಓ ಹಾಂ, ಹಾಯ್ ವಿಹಮ್ಮ. ನನ್ನ ಮಗಳನ್ನ ರೆಡಿ ಮಾಡ್ಸೋಕೆ ನಾನು ಫುಲ್ ಮಿಸ್ಸಿ ಆಗಿದ್ದೀನಿ. ನನ್ನ ಮಾತ್ರ ಇಗ್ನೋರ್ ಮಾಡಿ, ನನ್ನ ಮಗಳನ್ನ ಮಾತ್ರ ನೋಡಿ. ಬ್ಲೌಸು ಹಿಂದೆಗಡೆ ಕಟ್ಟಿದ್ದೀನಿ. ಅಮ್ಮ ನನ್ನ ದೃಷ್ಟಿನೇ ಆಗ್ತಿದೆ ಇವಳಿಗೆ. ಎಷ್ಟು ಚಂದ ಅಲ್ವಾ. ಸುಮ್ಮನೆ ಬಳೆ, ಒಂಚೂರು ಸ್ಟಿಕ್ಕರು, ಒಂಚೂರು ರೇಷ್ಮೆ ಲಂಗ, ಗೆಜ್ಜೆ ಹಾಕಿದ್ರೇ ಸಾಕು, ಮಕ್ಕಳು ಫುಲ್ಲು ಕ್ಯೂಟಾಗಿ ಕಾಣಿಸ್ತಾರೆ. ನನ್ನ ಮಗಳನ್ನ ಒಂದೆರಡು ಇವಾಗ ಫೋಟೋಸ್ ವೀಡಿಯೋಸ್ ತೆಗಿತೀನಿ, ಓಕೆನಾ? ತೆಗ್ದು ಹಾಕ್ತೀನಿ, ಓಕೆನಾ? ಇವಳು ಕೂರೆಲ್ಲ ಬಾಯಲ್ಲಿ ಇಟ್ಕೋತಾಳೆ. ಇಲ್ಲಿ ನೋಡಿ ಹೇಗೆ ಕೂರಿಸಿದ್ದೀನಿ ನನ್ನ ಮಗಳನ್ನ ಅಂತ. ಅವಳು ಕುತ್ಕೊಳ್ಳಲ್ಲ ಅಲ್ವಾ, ಸೊ ಇದ್ರಲ್ಲಿ ಅದೇ ಸ್ವಲ್ಪ ಕೂರ್ತಾಳೆ, ಹಾಗಾಗಿ ಇಲ್ಲಿ ಕೂರಿಸಿದ್ದೀನಿ. ಟಿನ್ ಗೆಜ್ಜೆ ನೋಡೋದೇ ಒಂದು ಚಂದ. ಅವಳು ಬಳೆ, ಕೈ ಎಲ್ಲ ನೋಡ್ಕೊತಾವಳೆ. ಏನು ನಮ್ಮಮ್ಮ ಕಾಟನ್ ಫ್ರಾಕ್ ಇಡೋದು ಬಿಟ್ಟಿದ್ದು, ಯಾವುದ್ಯಾವುದೋ ಲಕ್ಕಿ ಇಟ್ಟಿದ್ದು. ವಿಹಮು ಮಗಳೇ, ಅವಳಿಗೆ ಅದು ಚಿಂತೆ. ಇನ್ನು ಸ್ವಲ್ಪ ದಿನ ಆದರೆ ಅದನ್ನ ಇವಳೇ ಬಿಚ್ಚಿಬಿಡ್ತಾಳೆ. ಅದು ಕೆಳಗಡೆ ಹಸಿ ಹಾಕ್ಬೇಕು, ಇದು ಹಾಕಿಲ್ಲ, ಜಸ್ಟ್ ಇದೊಂದು ಹಾಕಿದ್ದೀನಿ. ಚೇಂಜ್ ಮಾಡೋಣ ಅಂತ ಇವಾಗ. ಸಾಕು ಪಾಪ, ಒಂದು 5-10 ನಿಮಿಷ ಹಾಕಿದ್ದೆ, ಸಾಕಲ್ವಾ? ಸದ್ದಿನ ವಿಹಮ್ಮ ಪಾಪ ಅವಳಿಗೂ ಸುಸ್ತಂಗೆ ಆಗ್ತಿರುತ್ತೆ, ತೆಗೆದ್ಬಿಡ್ತೀನಿ. ಇಲ್ಲ ಅಳ್ಬಾರ್ದು ನೀವು ಇವತ್ತು, ಹಬ್ಬ ಇವತ್ತು ಅಳ್ಬಾರ್ದು ವಿಹಿ, ಅಳ್ಬಾರ್ದು ವಿಹಿ, ನಗ್ತಾ ಇರ್ಬೇಕು ನೀವು ಇವತ್ತು. ಚೇಂಜ್ ಮಾಡಿಬಿಟ್ಟೆ. ಯಾವುದೋ ಕಾಟನ್ ಫ್ರಾಕ್ ಇತ್ತು, ಎಂದೂ ಹಾಕಿಲ್ಲ, ಇವತ್ತೇ ಫಸ್ಟ್ ಹಾಕಿರೋದು. ಈ ಸ್ಟಿಕ್ಕರ್ನ ತೆಗೆದ್ಬಿಡ್ಲ, ಇನ್ನೂ ಸ್ವಲ್ಪ ತಿರ್ಲ. ನನಗೆ ಭಯ, ಅವಳು ಎಲ್ಲಿ ಹಿಂಗೆ ಅಂದ್ಕೊಂಡು ಬಾಯಲ್ಲಿ ಇಟ್ಕೋತಾಳೆ ಅಂತ. ಉಂಗ್ರನೂ ಅದಕ್ಕೆ ಹಾಕ್ಲಿಲ್ಲ ನಾನು, ಸ್ವಲ್ಪ ಭಯ ಗೈಸ್ ನನಗೆ. ಸೀರಿಯಸ್ಲಿ ಇವಳು ಭಾಳ ತೀಟೆ ಇವಳು. ಅಮ್ಮಡಿ ಸ್ಟಿಕ್ಕರ್ ಇಲ್ಲ ಹಾಕ್ತೀನಿ. ಈ ಥರ ಕಲರ್ ಸ್ಟಿಕ್ಕರು ಸುಮಾರು ಒಂದು 2-3 ಬಾಕ್ಸ್ ಇದ್ದಾವೆ. ನನ್ನ ಮಗಳನ್ನ ಇಟ್ಕೊಂಡು ನಾನಂತೂ ಇಟ್ಕೊಂಡಾಗ ಹೆಚ್ಚಿಟ್ಟಿದ್ದೀನಿ. ಬಟ್ಟೆ ಕಾಡ್ಗೆ ಇಡ್ತೀನಿ ಇವಾಗ. ಕಾಡ್ಗೆ ಇಕ್ಸ್ಕೊತೀರ ವಿಹು? ಸ್ವಲ್ಪ ಪೌಡ್ರ್ ಹಾಕ್ತಿದ್ದೀನಿ. ಪೌಡ್ರು ವಿಹು, ಪ್ಲೀಸ್ ವಿಹು. ಹೋಗೋ, ಯಾರೋ ಬಂದರು ವಿಹುಮ್ಮ, ಕೊರಿಯರ. ಯಾರು ವಿಹು ಬಂದಿರೋದು? ಡ್ಯಾಡಿನಾ? ಬಟ್ಟೆ ಚಕ್ಕ 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 ಚಕ್. ಇವತ್ತಿಲ್ಗೊಂದು ಚಕ್ಕ 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 ಚಕ್. ಹಾಂ, ಅಷ್ಟೇ ನನ್ನ ಮಗಳದು ಇವತ್ತು. ಸಂಜೆ ಬೇಕಾದ್ರೆ ನೋಡೋಣ, ಬೇರೆ ಔಟ್ಫಿಟ್ ಹಾಕ್ತೀನಿ, ಅವಾಗೂ ತೋರಿಸ್ತೀನಿ, ಓಕೆನಾ? ನಂದು ನಾರ್ಮಲ್ ಡ್ರೆಸ್ ಅದನ್ನು ತೋರಿಸ್ತೀನಿ. ಹಾಂ, ಗುಡ್. ಇದೇ ಡ್ರೆಸ್ ನಾನು ತೊಗೊಂಡಿದ್ದು.
ಆ್ಯಂಡ್ ಈಗ ನಾವು ಹೊರಡ್ತಿದ್ದೀವಿ ಅವ್ರ ಅಣ್ಣ ಮನೆಗೆ ಹೋಗ್ಬಿಟ್ಟು ಬರೋಣ. ವಿಹಾಮಗೆ ಫುಲ್ ಇದನ್ನ ಹಾಕ್ಬಿಟ್ಟಿದ್ದೀನಿ, ಏನಂತ ರೆಡಿ ಜಂಪ್ ಸೂಟ್ ಥರ ಒನ್ನೀಸ್ ಹಾಕ್ಬಿಟ್ಟಿದ್ದೀನಿ, ಸಾರಿ ರಾಂಪರ್ಸ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಹೋಗೋಣ, ಕ್ಯಾಬ್ ಬುಕ್ ಮಾಡಿಕೊಂಡು, ಮಳೆ ಬರ್ತಿದೆ ಬಟ್ ಸ್ಟಿಲ್ ಹೋಗ್ಬಿಟ್ಟು ಬರೋಣ ಬೇಗ ಅಂತೇಳಿ ಹೊರಡ್ತಿದ್ದೀವಿ. ಮಾತಾಡ್ತೀನಿ ಬನ್ನಿ ಹೋಗ್ತಾ ಹೋಗ್ತಾ. ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡೋದಿದೆ, ಅದನ್ನು ಈ ಬ್ಲಾಗಲ್ಲಿ ಮಾಡ್ತೀನಿ. ಇನ್ನು ಅಕ್ಕ ಪ್ರತಿ ವರ್ಷ ಮದುವೆ ಆದಮೇಲೆ ಲಕ್ಷ್ಮಿ ಕೂರಿಸ್ತಾರೆ. ಈ ವರ್ಷ ಕೂಡ ಕೂರಿಸಿದ್ರಲ್ವ, ಪ್ರತಿ ವರ್ಷವೂ ಕರೀತಾರೆ. ಅಂದರೆ ನನ್ನ ಮದುವೆ ಆದಮೇಲೆ ಇದು 2ನೇ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ಲಾಸ್ಟ್ ಇಯರು ಕರೆದಿದ್ರು. ಆವಾಗ ನನಗೆ ತುಂಬಾ ಸುಸ್ತು, ವಾಮಿಟ್ ಸೆನ್ಸೇಷನ್ ಇತ್ತು. ಆದರೂ ಮಾರ್ನಿಂಗೆ ಒಂದು 12:30ಗೆಲ್ಲ ಹೋಗಿದ್ದೆ. ಇವತ್ತು ಮಾರ್ನಿಂಗೇ ಬನ್ನಿ ಅಂತಂದರು, ಬಟ್ ಹೇಳ್ದೆ ಅಲ್ವಾ ಕೆಲಸಗಳಲ್ಲಿ. ವಿಹಮ್ಮ ಬೇರೆ ಮಲಗಿದ್ಲು, ಹೋಗೋದಕ್ಕಾಗಲಿಲ್ಲ. ರಂಜಿತ್ ಬಂದಮೇಲೆ ಬಂದ್ವಿ. ತುಂಬಾ ಚೆನ್ನಾಗಿ ಕೂರಿಸಿ ಹಬ್ಬ ಮಾಡಿದರು. ಹಬ್ಬದ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸೀರೆ ನಾನು ಎಲ್ಲರಿಗೂ ಫೆಸ್ಟಿವಲ್ಗೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ದೆ ಅಲ್ವಾ, ಅದನ್ನು ಸೀರೆ ನಾನು ಲಾಸ್ಟ್ ಟೈಮ್ ರಂಜಿತ್ ಅಣ್ಣನ ಮನೆಗೆ ಹೋಗಿದ್ರು, ಅಂದರೆ ಇವ್ರ ಮನೆಗೆ ಬಂದಿದ್ರು. ಆವಾಗಲೇ ಅವ್ರ ಕೈಲೇ ಕೊಟ್ಟಿದ್ದೆ. ಆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೋತಾರೆ, ತೊಗೊಂಡೋಗಿ ಕೊಡಿ ಅಂತೇಳಿ. ಆ್ಯಂಡ್ ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ವೀಡಿಯೋಸ್ ತೊಗೊಂಡು. ಪ್ಲಸ್ ಪಾಯಿಂಟ್ ಏನಂದರೆ ವಿಹಮ್ಮ ಇವಾಗ ಎಲ್ಲರ ಹತ್ರನೂ ಸ್ವಲ್ಪ ಹೋಗ್ತಿದ್ದಾಳೆ. ಮುಂಚೆ ಅಂದರೂ 1 ಸೆಕೆಂಡು ಹೋಗ್ತಿರಲಿಲ್ಲ, ಈಗ ಪರವಾಗಿಲ್ಲ, ಅವಳು ಸೆಟ್ ಆಗ್ತಿದ್ದಾಳೆ. ನಾನು ಸ್ವಲ್ಪ ದಿನ ಆಮೇಲೆ ಕಂಪ್ಲೀಟ್ ಎಲ್ರಿಗೂ ಸೆಟ್ ಆಗಿಬಿಡ್ತಾಳೆ. ನಾವು ಅಲ್ಲಿಂದ ಮತ್ತೆ ರಂಜಿತ್ ಅಣ್ಣದು ಕಾರ್ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಾನು ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ, ಆಯಿತಾ? ಬಾಯ್ ಬಾಯ್.